सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಪುಷ್ಪದಂತಾಚಾರ್ಯ ಈ ಒಂದು ಶ್ಲೋಕದಲ್ಲಿ ಭಗವಂತನ ಅಷ್ಟಮೂರ್ತಿಗಳನ್ನು ಪರಿಚಯ ಮಾಡಿಕೊಡ್ತಾ ಅವನು ಹೇಳ್ತಾನೆ, ಎವ್ರಿಥಿಂಗ್ ಈಸ್ ಭಗವಾನ್. ಪ್ರಪಂಚ ಅಂತ ಹೇಳಿದಾಗ ಇನ್ಕ್ಲೂಡಿಂಗ್ ದಿ ಪ್ರಪಂಚ ಆ್ಯಂಡ್ ದಿ ಪ್ರಪಂಚದಲ್ಲಿರುವಂತಹ ಎಲ್ಲವುಗಳು ಕೂಡ ಇಟ್ ಈಸ್ ದಿ ಭಗವಂತ ಅಲೋನ್. ಇಂತಹ ಮಾತುಗಳು ಬಂದಾಗ ವೇದಾಂತದಲ್ಲಿ ಇವುಗಳನ್ನು ತತ್ವದ ವಿಚಾರ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಪ್ರಪಂಚ ಮತ್ತು ಪ್ರಪಂಚದ ವಸ್ತುಗಳು ಅಂತ ಹೇಳಿದಾಗ ಹೆಚ್ಚಾಗಿ ಜನಗಳು ಅದನ್ನು ಲೌಕಿಕ ಅಂತಲೇ ಹೇಳ್ತಾರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಈ ಒಂದು ಪ್ರಪಂಚವನ್ನು ನೋಡಿ, ಇಲ್ಲಿರುವಂತಹ ವಸ್ತುಗಳನ್ನು ನೋಡಿ, ಅವುಗಳನ್ನು ನನಗೆ ಬೇಕು ಅಂತ ಹೇಳಿದಾಗ ಅವನಿಗೆ ಲೌಕಿಕ ಬಯಕೆಗಳು ಇದೆ ಅಂತ ಹೇಳ್ತಾನೆ. ಆದರೆ ಇದೇ ಪ್ರಪಂಚ ಮತ್ತು ಪ್ರಪಂಚದಲ್ಲಿರುವಂತಹ ಇವುಗಳನ್ನು ಒಬ್ಬ ಯೋಗಿ, ಒಬ್ಬ ಸಾಧಕ ಅವನು ನೋಡಿದಾಗ ಇವೆಲ್ಲವುಗಳು ಕೂಡ ಭಗವಂತನಿಗಿಂತ ಇದು ಬೇರೆ ಅಲ್ಲ ಅನ್ನುವಂತಹ ಭಾವ ಅವನಲ್ಲಿ ಹುಟ್ಟುತ್ತೆ. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎನ್ ಆರ್ಡಿನರಿ ಮ್ಯಾನ್ ಅಂಡ್ ಎನ್ ಯೋಗಿ. ಸೊ ಅದರಿಂದ ವೇದಾಂತದಲ್ಲಿ ಒಬ್ಬ ಯೋಗಿಯ ಇಂತಹ ಅನುಭವಗಳನ್ನು ತತ್ವದ ವಿಚಾರ ಅಂತ ಹೇಳ್ತಾರೆ. ಸೊ ಇಲ್ಲಿಯವರೆಗಿನ ಪುಷ್ಪದಂತನ ಅನೇಕ ಬೇರೆ ಬೇರೆ ಸ್ತುತಿಗಳನ್ನು ನೋಡಿದ್ರೆ ಈ ಒಂದು ಸ್ತುತಿಯಲ್ಲಿ ಇದು ಬಹಳ ಗಂಭೀರವಾದ ವಿಚಾರವನ್ನು ತಿಳಿಸ್ತಾ ಇದೆ. ಸೊ ಇಲ್ಲಿ ಭಗವಂತನ ಅಷ್ಟಮೂರ್ತಿಗಳನ್ನು ತಿಳಿಸಿರುವಂತಹದ್ದು. ಹಾಗೂ ಮುಂದಿನ ಶ್ಲೋಕ ಅಲ್ಲೂ ಕೂಡ ಇಲ್ಲಿ ಕಂಡುಬರುವಂತಹ ಒಂದು ಸತ್ಯ ಅದು ನಮ್ಮನ್ನು ಮತ್ತೆ ಬಡಿದು ಎಬ್ಬಿಸುತ್ತೆ. ಆ ರೀತಿಯಲ್ಲಿ ಪರಮಾತ್ಮನನ್ನು ಅವನು ವರ್ಣನೆ ಮಾಡ್ತಾನೆ. ಪುಷ್ಪದಂತಾಚಾರ್ಯನಿಗೆ ಶಿವ ಅಂತಂದರೆ ದಟ್ ಈಸ್ ಹಿಸ್ ಆರಾಧ್ಯ ದೈವ. ಶಿವ ಅಂತ ಹೇಳಿದಾಗ ಪುಷ್ಪದಂತಾಚಾರ್ಯನಿಗೆ ಶಿವ ಎಲ್ಲವೂ ಆಗಿರ್ತಾನೆ. ಸೊ ತನ್ನ ಆರಾಧ್ಯ ದೈವನನ್ನು ಅವನು ಎಷ್ಟು ಸ್ತುತಿ ಮಾಡಿದ್ರೂ ಅವನಿಗೆ ತೃಪ್ತಿ ಇಲ್ಲ. ಮತ್ತು ಈಗ ಇಲ್ಲಿ ಹೇಳ್ತಾನೆ, ತ್ರಯೀಂ ತಿಸ್ರೋ ವೃತ್ತಿ
ತ್ರಿಭುವನಮತೋ ತ್ರಿನಪಿ ಸುರಾನ್ ಅಕಾರಾದ್ವೈವರ್ಣೈಃ ತ್ರಿಭಿರಭಿದತ್ತೀರ್ಣ ವಿಕೃತಿ ತುರೀಯಂತೆ ಧಾಮ ಧ್ವನಿಭಿರವರುಂದಾನಮಣುಭಿಃ ಸಮಸ್ತಂ ವ್ಯಸ್ತಂ ತ್ವಾಂ ಶರಣದ ಗೃಣತ್ಸ್ಯೋಮಿತಿ ಪದಂ. ಶರಣದ ಪರಮಾತ್ಮನಲ್ಲಿ ಶರಣಾಗಿ ಬಂದವರಿಗೆ ಅಂತಂದರೆ ಪರಮಾತ್ಮ ನನಗೆ ನಿನ್ನ ಆಶ್ರಯ ಬೇಕು ಅಂತ ಹೇಳಿ ಬೇಡಿ ಬಂದಂತಹವರಿಗೆ ಅಂಥವರಿಗೆ ಪದಂ ಅಂತಂದರೆ ಇಲ್ಲಿ ಪರಮಾತ್ಮ ಶಿವ ಹೀಗೆ ಆಶ್ರಯವನ್ನು ಬೇಡಿ ಬಂದಂತಹ ಭಕ್ತರಿಗೆ, ತನ್ನಲ್ಲಿ ಶರಣಾಗತಿಯನ್ನು ಬಯಸಿ ಬಂದಂತಹವರಿಗೆ ಯಾವ ಒಂದು ಭರವಸೆಯನ್ನು ಕೊಡ್ತಾನೆ, ದಟ್ ಭರವಸೆ ಈಸ್ ಕಾಲ್ಡ್ ದಿ ಪದಂ. ಜೊತೆಗೆ ಪದಂ ಅಂತಂದರೆ ಇಲ್ಲಿ ಮತ್ತೊಂದು ಅರ್ಥವನ್ನು ಕೂಡ ನೋಡಬಹುದು. ಪದಂ ಅಂತಂದರೆ ಇಲ್ಲಿ ಇಟ್ ಈಸ್ ಎನ್ ಅಬೋರ್ಡ್ ಅಂತಂದರೆ ಇಟ್ ಈಸ್ ಹಿಸ್ ಧಾಮ, ಆಶ್ರಯ ತಾಣ. ಆಶ್ರಯವನ್ನು ಬಯಸಿ ಬಂದಾಗ ಯು ಆರ್ ಸೇಫ್ ಹಿಯರ್ ಅಂತ ಹೇಳಿ ಅವರಿಗೆ ಒಂದು ಸುರಕ್ಷಿತವಾದಂತಹ ಒಂದು ಆಸರೆಯನ್ನು ಕಲ್ಪಿಸಿಕೊಡುವಂತಹದ್ದು, ದಟ್ ಈಸ್ ಧಾಮ, ಪದಂ, ಈ ಅರ್ಥವನ್ನು ಕೊಡುತ್ತೆ. ಸೊ ಹೀಗೆ ಹೇ ಪರಮಾತ್ಮ ಶರಣದ, ನಿನ್ನಲ್ಲಿ ಶರಣಾಗಿ ಆಶ್ರಯವನ್ನು ಕೇಳಿಕೊಂಡು ಬಂದಂತಹವರಿಗೆ ನೀನು ಬಹಳ ಸುರಕ್ಷಿತವಾದಂತಹ ಆಸರೆಯನ್ನೇ ಕೊಡ್ತೀಯ. ಸೊ ಇಲ್ಲಿ ಲಾರ್ಡ್ ಶಿವ ತನ್ನಲ್ಲಿ ಶರಣಾಗಿ ಬಂದವರಿಗೆ ಅತ್ಯಂತ ಉನ್ನತವಾದಂತಹ ಒಂದು ಅಬೋರ್ಡ್, ಅತ್ಯಂತ ಸುರಕ್ಷಿತವಾಗಿರುವಂತಹ ಒಂದು ಆಸರೆ, ಅದನ್ನು ನೀನು ಕೊಡ್ತೀಯಾ ಅಂತ ಹೇಳಿ ಪುಷ್ಪದಂತಾಚಾರ್ಯ ಶಿವನಿಗೆ ಹೇಳ್ತಾ ಇದ್ದಾನೆ. ನೀನು ಕೊಡುವಂತಹ ಆಸರೆ ಯಾವುದು ಅಂತಂದರೆ ಅದು ಸಾಮಾನ್ಯವಾದ ಆಸರೆ ಅಲ್ಲ, ಅದು ನಿನ್ನ ಆಶ್ರಯವನ್ನು ಬೇಡಿ ಬಂದಂತಹವರಿಗೆ ನೀನು ಕೊಡ್ತಾ ಇರುವಂತಹದ್ದು ಇಟ್ ಈಸ್ ಓಂ ಇತಿ. ವೇದಾಂತದಲ್ಲಿ ಓಂ ಅಂತ ಹೇಳಿದಾಗ ಇದು ಬಹಳ ದೊಡ್ಡ ಪದ, ದಿ ಹೈಯೆಸ್ಟ್. ಓಂ ಈಸ್ ದಿ ಹೈಯೆಸ್ಟ್ ಇನ್ ವೇದಾಂತ. ನಾವು ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಇಲ್ಲಿ ಓಂ ಅನ್ನುವಂತಹ ಒಂದು ಶಬ್ದ, ಓಂ ಅನ್ನುವಂತಹ ಒಂದು ಚಿಹ್ನೆ ಅಥವಾ ಓಂ ಅನ್ನುವಂತಹ ಪದ, ದಟ್ ಈಸ್ ಎವ್ರಿಥಿಂಗ್. ಇನ್ ಸ್ಪಿರಿಚುಯಾಲಿಟಿ ಓಂ ಈಸ್ ಎವ್ರಿಥಿಂಗ್ ಅಂಡ್ ಇಟ್ ಈಸ್ ದಿ ಹೈಯೆಸ್ಟ್. ಈ ಓಂ ಅನ್ನುವಂತಹದ್ದನ್ನು ಅಷ್ಟು ಸುಲಭವಾಗಿ ಪದಗಳಲ್ಲಿ, ಶಬ್ದಗಳಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಭಗವಂತ ಅಂತ ಹೇಳಿದಾಗ ಹೇಗೆ ಅವನನ್ನು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಓಂ ಇಟ್ ಸೆಲ್ಫ್, ಈ ಓಂ ಅನ್ನುವಂತಹದ್ದು ಕೂಡ ಇಟ್ ಈಸ್ ನಥಿಂಗ್ ಬಟ್ ದಿ ಭಗವಂತ. ವೇದಾಂತದಲ್ಲಿ ಓಂ ಅಂತಂದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಹೈಯೆಸ್ಟ್, ದಿ ಅಲ್ಟಿಮೇಟ್ ಟ್ರೂತ್, ದಟ್ ಈಸ್ ಭಗವಂತ. ಅದರಿಂದ ಓಂ ಅಂತ ಹೇಳಿದಾಗ ಅದನ್ನು ನಾನು ನಿನಗೆ ಶಬ್ದಗಳಲ್ಲಾಗಲಿ ಪದಗಳ ಮೂಲಕವಾಗಲಿ ಐ ಕೆನಾಟ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಓಂ ಈಸ್ ಸಚ್ ಎ ವೆರಿ ಬಿಗ್ ವರ್ಡ್, ಇಟ್ಸ್ ಎ ವೆರಿ ಪವರ್ಫುಲ್ ವರ್ಡ್. ಇಟ್ ಈಸ್ ಆಸ್ ಗುಡ್ ಆಸ್ ಭಗವಂತ, ಅದು ತಪ್ಪು, ಇಟ್ ಈಸ್ ಭಗವಂತ. ಸೊ ಅಷ್ಟು ಸುಲಭವಾಗಿ ಶಬ್ದಗಳಲ್ಲಿ ಪದಗಳಲ್ಲಿ ಇದು ತಿಳ್ಕೊಳ್ಳುವಂತಹದ್ದಲ್ಲ. ಅಂಡ್ ದಿಸ್ ಓಂ ಇಟ್ ಈಸ್ ಟು ಬಿ ರಿಯಲೈಸ್ಡ್ ವಿತಿನ್. ಓಂ ಅಂತ ಹೇಳಿದಾಗ ಇಟ್ ಈಸ್ ಟು ಬಿ ರಿಯಲೈಸ್ಡ್. ಈ ಓಂ ಅಂತ ಹೇಳಿದಾಗ ಇಲ್ಲಿ 3B ವರ್ಣಾಹ, ಇಲ್ಲಿ 3 ಅಕ್ಷರಗಳನ್ನು ನಾವು ನೋಡಬಹುದು. ಓಂ ಅಂತ ಹೇಳಿದಾಗ ಆ ಉ ಮ
ಹೀಗೆ 3 ಅಕ್ಷರಗಳು ಸೇರಿ ಓಂ ಅನ್ನುವಂತಹದ್ದಾಗತ್ತೆ. ಆದರೆ ಇಟ್ ಈಸ್ ನಾಟ್ ಜಸ್ಟ್ 3 ಅಕ್ಷರಗಳು ಮಾತ್ರ ಅಲ್ಲ. ದಿಸ್ ಓಂ ಅನ್ನುವಂತಹದ್ದು ಇಟ್ ಕನ್ಸಿಸ್ಟ್ಸ್ ವೇರಿಯಸ್ ಫಾರ್ಮ್ಸ್ ಅಂಡ್ ಎಟ್ಸೆಟ್ರಾ. ಸೊ ಇನ್ಕ್ಲೂಡಿಂಗ್ ತ್ರಯಂ. ಅಂಡ್ ಒನ್ಸ್ ಅಗೇನ್ ತ್ರಯಂ ಅಂತಂದರೆ ವೇದಾಂತದಲ್ಲಿ ವೇದಗಳು ಅನ್ನುವಂತಹ ಅರ್ಥ ಬರುತ್ತೆ. ಸೊ ಇದು ಕೇವಲ 3 ಅಕ್ಷರಗಳಿಂದ ಕೂಡಿರುವಂತಹ ಒಂದು ಶಬ್ದ, ಒಂದು ಪದ, ಒಂದು ಚಿಹ್ನೆ ಅಲ್ಲ. ಈ ಓಂ ಅಂತ ಹೇಳಿದಾಗ ಇಟ್ ಈಸ್ ತ್ರಯಂ. ತ್ರಯಂ ಅಂತಂದರೆ ವೇದಗಳು. ಒನ್ಸ್ ಅಗೇನ್ ವೇದಗಳು ಅಂತಂದರೆ ಇಟ್ ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ. ನಾವೇನು ಪರಮಾತ್ಮ ಅಂತ ಹೇಳ್ತೀವಿ, ದಟ್ ಈಸ್ ವೇದ. ಅಂಡ್ ದಿಸ್ ಓಮ್ ಈಸ್ ಲೈಕ್ ದಟ್, ವೇದಗಳು. ಜೊತೆಗೆ ತಿಸ್ರಾಹ, 3 ಬೇರೆ ಬೇರೆ ಅವಸ್ಥೆಗಳನ್ನು ಕೂಡ ಇದು ಒಳಗೊಂಡಿದೆ. ಓಂ ಅಂತ ಹೇಳಿದಾಗ ಈ ಓಂ ಅನ್ನುವಂತಹದನ್ನು ಅನ್ಫೋಲ್ಡ್ ಮಾಡ್ತಾ ಹೋದಾಗ ಅದು ಮತ್ತಷ್ಟು ತನ್ನನ್ನು ಬಹಳ ವಿಸ್ತಾರವಾಗಿ ತೆರೆದುಕೊಳ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ ಓಂ ಅಂತ ಹೇಳಿದಾಗ ಅದೊಂದು ಶಬ್ದ ಅಂತ ಹೇಳ್ತೀವಿ, ಓಂ ಅನ್ನುವಂತಹದ್ದು ಅದೊಂದು ಪದ ಅಂತ ಹೇಳ್ತೀವಿ, ಅಥವಾ ಓಂ ಅಂತಂದಾಗ ಅದನ್ನು ಒಂದು ಚಿಹ್ನೆ ಅಂತ ಹೇಳ್ತಾರೆ. ಆದರೆ ಅದು ಅಷ್ಟು ಮಾತ್ರ ಅಲ್ಲ ಅಂತಂದಾಗ ಇಟ್ ಈಸ್ ದಿ ಭಗವಂತ ಅಂತ ಸ್ಪಿರಿಚುಯಾಲಿಟಿ, ನಮ್ಮ ವೇದಾಂತ ಇವೆಲ್ಲ ಓಂಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಹೇಳಿದಾಗ ಈ ಓಂ ಅನ್ನುವಂತಹದ್ದು ಏನಿರಬಹುದು ಅಂತ ಹೇಳಿ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಪಟ್ಟಾಗ ದಿಸ್ ಓಂ ಈಸ್ ತ್ರಯಂ. ನಾವೇನು 3 ವೇದಗಳು ಅಂತ ಹೇಳ್ತೀವಿ, ದಿಸ್ ಓಂ ಈಸ್ ಲೈಕ್ ದಟ್. ಮತ್ತು ಈ ಓಮಲ್ಲಿ 3 ವೇದಗಳು, 3 ಅಕ್ಷರಗಳು ಅಂತ ಮಾತ್ರ ಅಲ್ಲ, ಇಲ್ಲಿ 3 ಅವಸ್ಥೆಗಳನ್ನು ಕೂಡ ಇದು ಒಳಗೊಂಡಿದೆ. 3 ಅವಸ್ಥೆಗಳು ಅಂತಂದರೆ ನಾವು ನಮ್ಮ ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ ಮತ್ತು ನಿದ್ರಾವಸ್ಥೆ. ಮತ್ತು ತ್ರಿಭುವನ. ಈ ಓಂ ಅನ್ನುವಂತಹದ್ದು 3 ಲೋಕಗಳು ಅನ್ನೋ ರೀತಿಯಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಓಂ ಅಂತ ಹೇಳಿದಾಗ ಅದನ್ನು 3 ಲೋಕಗಳು, ಭುಹು ಭುವಃ ಸುವಃ. ಜೊತೆಗೆ ತ್ರೀನ್ ಸುರಾನ್ ಅಂತಂದರೆ ನಾವೇನು ತ್ರಿಮೂರ್ತಿಗಳು ಅಂತ ಹೇಳ್ತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ. ದಿಸ್ ಓಮ್ ಈಸ್ ದಟ್. ಈ ಓಂ ಅನ್ನುವಂತಹದ್ದು ಬ್ರಹ್ಮ ವಿಷ್ಣು ಮಹೇಶ್ವರನೇ ಆಗಿರುವಂತಹದ್ದು ಇದು. ಹೀಗೆ ಓಂ ಅಂತಂದಾಗ ಅದರ ಬಗ್ಗೆ ತುಂಬ ವಿಚಾರಗಳಿದೆ. ಹೇಳ್ತಾ ಹೋದಂತೆ ಅದು ತನ್ನನ್ನು ತಾನು ತೆರೆದುಕೊಳ್ತಾ ಹೋಗುತ್ತೆ. ಸೊ ಇಂತಹ ಓಂ ಪದವಿ. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರೋದು, ಯಾವುದೇ ಭಕ್ತ ಹೇ ಪರಮಾತ್ಮ ನನಗೆ ನಿನ್ನ ಆಶ್ರಯ ಬೇಕು ಅಂತ ಹೇಳಿ ನಿನ್ನಲ್ಲಿ ಶರಣಾಗಿ ಬಂದಾಗ ನೀವನಿಗೆ ಎಂತಹ ಒಂದು ಆಸರೆಯನ್ನು ಕೊಡ್ತೀಯಾ ಅಂತಂದರೆ ಇಟ್ ಈಸ್ ಲೈಕ್ ಓಂ. ಇಟ್ ಈಸ್ ಪರಂಧಾಮ. ಅಷ್ಟು ದೊಡ್ಡ ಆಶ್ರಯವನ್ನು ನೀನು ಕೊಡ್ತೀಯ. ಒಮ್ಮೆ ನಿನ್ನಲ್ಲಿ ಅಂತಹ ಭಕ್ತ ಬಂದು ನನಗೆ ನಿನ್ನ ಆಶ್ರಯ ಬೇಕು ಅಂತ ಅವನು ಕೇಳಿಕೊಂಡಾಗ, ನಿನ್ನಲ್ಲಿ ಅವನು ಶರಣಾದರೆ ಅಂತಹವನಿಗೆ ನೀನು ಇಷ್ಟೊಂದುಗಳನ್ನು ನೀನು ಕರುಣಿಸ್ತೀಯ. ಶರಣದ, ಅದಕ್ಕೆ ಇಷ್ಟೊಂದುಗಳನ್ನು ನೀನು ಕೊಡ್ತೀಯ. ಶರಣದ, ನಿನ್ನಲ್ಲಿ ಶರಣಾಗಿ ಬಂದವ್ರಿಗೆ ನೀನು ಎಲ್ಲವನ್ನ ನೀನು ಕೊಟ್ಬಿಡ್ತೀಯ. ಸೊ ಈ ಕಾರಣದಿಂದ ಹೇ ಪರಮಾತ್ಮ ನಿನ್ನನ್ನು ಅಭಿದದಾತ್ಮ ಈ ರೀತಿ ಕೂಡ ಕರೀತಾರೆ. ಸೊ ದಟ್ ರಿಯಾಲಿಟಿ ವಿಚ್ ಹಸ್ ಗಾನ್ ಥ್ರೂ 3 ಮಾಡಿಫಿಕೇಶನ್, 3 ಇಂತಹ ಓಮನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ
It will also make you to experience the fourth state. ನಾವು 3 ಅವಸ್ಥೆಗಳು ಅಂತ ಹೇಳ್ತೀವಿ. ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ ಮತ್ತು ನಿದ್ರಾವಸ್ಥೆ ಅಂತ ಹೇಳ್ತೀವಿ. ಬಟ್ ವೇದಾಂತದಲ್ಲಿ ಇವೆಲ್ಲವನ್ನ ದಾಟಿದ ಮೇಲೆ there is one more state, ಮತ್ತೊಂದು ಅವಸ್ಥೆ ಇದೆ, and it is called ತುರಿಯ. ಮತ್ತು ಈ ಅವಸ್ಥೆಯಲ್ಲಿ ಹಿಯರ್ ಯು ವಿಲ್ ವಿಟ್ನೆಸ್, ಈ ಒಂದು 4ನೇ ಅವಸ್ಥೆಯಲ್ಲಿ ಉಳಿದ 3 ಅವಸ್ಥೆಗಳನ್ನು ನೀನು ಸಾಕ್ಷಿಯಾಗಿ ನೋಡ್ತೀಯ ಅಂತಂದರೆ ಯು ಆರ್ ಏಬಲ್ ಟು ವಿಟ್ನೆಸ್ ದಿ ಎಚ್ಚರದ ಅವಸ್ಥೆ, ಯು ಆರ್ ಏಬಲ್ ಟು ವಿಟ್ನೆಸ್ ದಿ ಕನಸಿನ ಅವಸ್ಥೆ, ಯು ಆರ್ ಏಬಲ್ ಟು ವಿಟ್ನೆಸ್ ದಿ ನಿದ್ರಾವಸ್ಥೆ. ಸೊ ಈ ಎಲ್ಲ ಅವಸ್ಥೆಗಳಲ್ಲೂ ಇರುವಂತಹದ್ದು ಯಾರು? ಆತ್ಮ. ಈ ನಾನು ಅನ್ನುವಂತಹದ್ದನ್ನು ಪರಮಾತ್ಮ ಅಂತ ಹೇಳ್ತಾರೆ. ನಾನು ಅಂತಂದರೆ ಇಟ್ ಈಸ್ ನಾಟ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಅದನ್ನು ನಾನು ಅಂತ ಹೇಳ್ತಾ ಇಲ್ಲ. ಅದು ಒಬ್ಬ ಜೀವ ಬಿಕಾಸ್ ಆಫ್ ಇಗ್ನೋರೆನ್ಸ್ ನಾನು ಅಂತ ಹೇಳಿದಾಗ ತನ್ನನ್ನು ತಾನು ದೇಹ, ಮನಸ್ಸು, ಬುದ್ಧಿಯೊಂದಿಗೆ ಗುರುತಿಸಿಕೊಂಡು ಅವುಗಳನ್ನು ನಾನು ಅಂತ ತಿಳ್ಕೊಂಡಿರ್ತಾನೆ. ಇಟ್ ಈಸ್ ಇಸ್ ಅವಿದ್ಯೆ. ಅದರ್ವೈಸ್ ಆ ರೀತಿ ಅಲ್ಲ. ಸೊ ನಾನು ಯಾರು ಹಾಗಾರೆ ಅಂತಂದರೆ ದಟ್ ಅಹಂ, ನಾನು ಅನ್ನುವಂತಹದ್ದು ಅದೊಂದು ಪ್ರಜ್ಞೆ, ಅದೊಂದು ಅರಿವು. ಸೊ ಇಂತಹ ಒಂದು ಅರಿವು ಇಟ್ ಈಸ್ ದೇರ್ ಇನ್ ದಿ ಎಚ್ಚರದ ಅವಸ್ಥೆ, ಇಟ್ ಈಸ್ ದೇರ್ ಇನ್ ದಿ ಕನಸಿನ ಅವಸ್ಥೆ, ಇಟ್ ಈಸ್ ಆಲ್ಸೋ ದೇರ್ ಇನ್ ದಿ ನಿದ್ರಾವಸ್ಥೆ. ಸೊ ಇಲ್ಲಿ ನಿದ್ರಾವಸ್ಥೆಯಲ್ಲೂ ಕೂಡ ಈ ಒಂದು ಅರಿವು ಇದೆ ಅಂತ ಹೇಳಿದಾಗ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ನಿದ್ರಾವಸ್ಥೆ ಅಂತ ಹೇಳಿದಾಗ ಅಲ್ಲಿ ನಾನು ಅನ್ನುವಂತಹದ್ದೇ ಇಲ್ಲ, ಅಲ್ಲಿ ಏನೊಂದೂ ಇಲ್ಲ. ಎಚ್ಚರದ ಅವಸ್ಥೆ ಅಂತ ಹೇಳಿದಾಗ ಅಲ್ಲಿ ದೆರ್ ಈಸ್ ಮೈಂಡ್ ಅಂಡ್ ಬಾಡಿ. ಕನಸಿನ ಅವಸ್ಥೆ ಅಂತ ಹೇಳಿದಾಗ ಅಲ್ಲಿ there is no experience of the body, it is the mind is very active there. But ನಿದ್ರೆ ಅಂತ ಹೇಳಿದಾಗ there is no ಶರೀರ, there is no ಮನಸ್ಸು. ಸೊ ಅಲ್ಲಿ ದೇಹವಾಗಲಿ ಮನಸ್ಸಾಗಲಿ ಏನೊಂದು ಇಲ್ಲ. ಮೈಂಡ್ ಆಕ್ಟಿವ್ ಆಗಿದೆ ಅಂತಂದಾಗಲೂ ಕೂಡ ಅಲ್ಲಿ ಕೆಲವೊಂದುಗಳನ್ನು ನಾನು ನೋಡಬಹುದು ಕನಸಿನ ಮೂಲಕ. ಇನ್ನು ಎಚ್ಚರದ ಅವಸ್ಥೆಯಲ್ಲಿ ಬೋತ್ ದಿ ಬಾಡಿ ಆ್ಯಂಡ್ ಮೈಂಡ್ ಇಟ್ ಈಸ್ ವೆರಿ ಆ್ಯಕ್ಟಿವ್. ಸೊ ನನಗೆ ಎಲ್ಲವೂ ಗೊತ್ತಾಗ್ತಾ ಇದೆ. ಸೊ ನಾನು ಅನ್ನುವಂತಹದ್ದು ಇಲ್ಲಿ ಇದನ್ನು ನಾನು ವಿಟ್ನೆಸ್ ಮಾಡ್ತಾ ಇದ್ದೀನಿ ಈ ಎಚ್ಚರದ ಅವಸ್ಥೆಯಲ್ಲಿ ಅನ್ನೋದು ಗೊತ್ತಾಗುತ್ತೆ. ಬಟ್ ನಿದ್ರೆ ಅಂತ ಹೇಳಿದಾಗ ಅಲ್ಲಿ ದೇಹವಾಗಲಿ ಮನಸ್ಸಾಗಲಿ ಇಲ್ಲ, ಅಲ್ಲಿ ಏನೊಂದು ಇಲ್ಲ. ನಿದ್ರೆ ಮಾಡಿದಾಗ ಮತ್ತು ನಿದ್ರೆಯಲ್ಲಿ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಕೂಡ ಗೊತ್ತಿಲ್ಲ. ನಾನು ನಿದ್ರೆಯನ್ನು ಮಾಡಿದೆ ಅನ್ನುವಂತಹದ್ದು ನನಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನಿದ್ರೆಯಿಂದ ಎಚ್ಚೆತ್ತ ಬಳಿಕದಲ್ಲಿ ನಾನು ಮತ್ತೊಬ್ಬನಿಗೆ ಹೇಳ್ತೀನಿ ಐ ಸ್ಲೆಪ್ಟ್ ವೆಲ್, ನಾನು ಸುಖವಾಗಿ ನಿದ್ರೆಯನ್ನು ಮಾಡಿದೆ. ಸೊ ನಿದ್ರೆ ಮಾಡ್ತಾ ಇದ್ದಾಗ ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗಿಲ್ಲ. ಬಟ್ ನಿದ್ರೆಯನ್ನು ಅನುಭವಿಸಿದ ನಂತರದಲ್ಲಿ ನಾನು ಎಚ್ಚರಕ್ಕೆ ಬಂದಾಗ ನಾನು ಮತ್ತೊಬ್ಬನಿಗೆ ಹೇಳ್ತೀನಿ ಐ ಸ್ಲೆಪ್ಟ್ ವೆಲ್. ಸೊ ಈ ಐ ಸ್ಲೆಪ್ಟ್ ವೆಲ್ ಅನ್ನೋಂತಹ ಅನುಭವ ನನಗೆ ಹೇಗೆ ಸಿಕ್ತು ಅಂತಂದರೆ ಈವನ್ ಡ್ಯೂರಿಂಗ್ ದಿ ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ನಾನು ಅನ್ನುವಂತಹ ಒಂದು ಅರಿವು ಇತ್ತು, ಅದು ನಿನಗೆ ಸಿಕ್ಕಿರಲಿಲ್ಲ. ನೀನು ಎಚ್ಚರಕ್ಕೆ ಬಂದಾಗ ಆ ಒಂದು ಅರಿವು, ಅಲ್ಲಿ ನಿದ್ರೆಯಲ್ಲಿ ಇದ್ದಂತಹ ಅರಿವು ಈ ಒಂದು ಮೆಮೊರಿಯನ್ನು ನಿನಗೆ ಕೊಡ್ತು. ದೆನ್ ಯು ರಿಮೆಂಬರ್ಡ್, ಆಗ ನಿನ್ನ ನೆನಪಿಗೆ ಬಂತು. ಯು ರೀಕಾಲ್ಡ್ ದ ಮೆಮೊರಿ, ಯು ರೀಕಾಲ್ಡ್ ದಿ ಮೆಮೊರಿ ಆ್ಯಂಡ್ ಸೇ ಐ ಸ್ಲೆಪ್ಟ್ ವೆಲ್.
ಸೊ ನಾನು ನಿದ್ದೆ ಮಾಡಿದೆ ಅನ್ನುವಂತಹ ಅನುಭವವನ್ನು ನನಗೆ ಕೊಟ್ಟಿದ್ದು ನಿದ್ರೆಯಲ್ಲಿ ಇದ್ದಂತಹ ನಾನು. ಬಟ್ ಯಾವಾಗ ಕೊಡ್ತು ಅಂತಂದರೆ ನಾನು ಎಚ್ಚರಕ್ಕೆ ಬಂದ ಮೇಲೆ ಕೊಡ್ತು. ಬಟ್ ಇಲ್ಲಿ ದ ಫೋರ್ತ್ ಸ್ಟೇಟ್ ಅಂತ ಹೇಳ್ತಾ ಇರುವಂತಹದ್ದು, ತುರಿಯಾವಸ್ಥೆ ಅಂತ ಹೇಳಿದಾಗ ಅದು ಇಟ್ ವಿಲ್ ವಿಟ್ನೆಸ್ ದಿ ರೆಸ್ಟ್ ಆಫ್ ದಿ 3 ಸ್ಟೇಟ್ಸ್ ಆ್ಯಂಡ್ ಯು ಆರ್ ದಟ್. ಯಾವ ಒಂದು ಅವಸ್ಥೆ ನಿನ್ನ ಎಲ್ಲ ಬೇರೆ ಅವಸ್ಥೆಗಳನ್ನು ವಿಟ್ನೆಸ್ ಮಾಡ್ತು, ಯು ಆರ್ ದಟ್ ಅನ್ನುವಂತಹದ್ದನ್ನು ಈ ಓಂ ತ್ರೀನಾವೃತ್ತಿ, 3 ಅವಸ್ಥೆಗಳ ಅನುಭವವನ್ನು ನಿನಗೆ ತಂದುಕೊಟ್ಟು ನೀನು ವಿಟ್ನೆಸ್ ಮಾಡಿದೆಯಲ್ಲ, ದಟ್ ಈಸ್ ಆತ್ಮ ಅಂಡ್ ಯು ಆರ್ ದಟ್ ಆತ್ಮ. ಸೊ ಈ ಅನುಭವವನ್ನು ಯಾವುದು ಕೊಡುತ್ತೆ ಅಂತಂದರೆ ಓಂ. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರೋದು, ಹೇ ಪರಮಾತ್ಮ, ಎಂಥ ಕಾರುಣ್ಯ ಮೂರ್ತಿ ನೀನು. ನಿನ್ನಲ್ಲಿ ಆಶ್ರಯವನ್ನು ಬೇಡಿ ಬಂದಂತಹ ಭಕ್ತನಿಗೆ ನೀನು ಇಷ್ಟೊಂದುಗಳನ್ನು ಕೊಡ್ತೀಯ ನೀನು. ಅವನು ಬಂದು ಕೇಳ್ಕೊತಾನೆ, ಹೇ ಪರಮಾತ್ಮ, ನನಗೆ ನಿನ್ನ ರಕ್ಷಣೆ ಬೇಕು, ನನಗೆ ನಿನ್ನ ಆಶ್ರಯ ಬೇಕು ಅಂತ ಕೇಳ್ತಾನೆ. ಅಷ್ಟೇ. ಅಂತಹವನಿಗೆ ನೀನು ಅವನಿಗೆ ತನ್ನ ನೈಜ ಸ್ವರೂಪವೇ ಅರಿವು ಆಗುವಂತೆ ಇಷ್ಟೊಂದುಗಳನ್ನು ನೀನು ಕರುಣಿಸ್ತೀಯ ನೀನು. ಯು ಆರ್ ಸಚ್ ಎ ಗ್ರೇಟ್. ಸೊ ಇಲ್ಲಿ ಈ ಓಂ ಅನ್ನುವಂತಹದ್ದನ್ನೇ ನೀನು ಕೊಡ್ತೀಯ ಅಂತ ಹೇಳಿದಾಗ, ಈ ಓಂ ಅನ್ನುವಂತಹದ್ದು ಇಟ್ ಈಸ್ ಸೋ ಮಚ್ ಗ್ರೇಟ್, ದಿ ಹೈಯೆಸ್ಟ್, ದಿ ಅಲ್ಟಿಮೇಟ್ ಟ್ರೂತ್. ಮಾಂಡಕ್ಯ ಉಪನಿಷತ್ತಿನ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದ್ರೆ ಈ ಓಂ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಮತ್ತಷ್ಟು ಸುಲಭವಾಗಿ ಅರ್ಥ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ದಿ ವರ್ಡ್ ಓಂ ಅಂತ ಹೇಳಿದಾಗ ಇಟ್ ಈಸ್ ಶಬ್ದ ಆಲ್ಸೋ. ಓಂ ಅನ್ನುವಂತಹದ್ದು ಇಟ್ಸ್ ಅ ಸೌಂಡ್ ಅಂಡ್ ಅಗೇನ್ ಇಟ್ ಈಸ್ ಎ ಚಿಹ್ನೆ, ಇಟ್ಸ್ ಎ ಸಿಂಬಲ್. ಅದರಿಂದ ಇಲ್ಲಿ ದ ವರ್ಡ್ ಓಂ ಅಂತ ಹೇಳಿದ್ರು ಅದೇ, ದ ಸೌಂಡ್ ಓಂ ಅಂತ ಹೇಳಿದ್ರು ಅದೇ, ದ ಸಿಂಬಲ್ ಓಂ ಅಂತ ಹೇಳಿದ್ರು ಅದೇ. ಸೊ ದ ವರ್ಡ್ ಓಂ ಈಸ್ ಎ ವೆರಿ ಇಂಪಾರ್ಟೆಂಟ್ ವರ್ಡ್. ಆ್ಯಂಡ್ ಈ ಒಂದು ಓಂ ಅನ್ನುವಂತಹದ್ದು ಇಲ್ಲಿ ನಾವು 3 ಬೇರೆ ಬೇರೆ ಅಕ್ಷರಗಳನ್ನು ನೋಡ್ತೀವಿ. ಅವುಗಳೇನು ಅಂತಂದರೆ, ಒಂದು ಆ, ಉ, ಮತ್ತೊಂದು ಮ. ಈ ಆ, ಉ, ಮ ಸೇರಿ ಓಂ ಅಂತ ಆಗಿದೆ. ಸೊ ದೀಸ್ 3 ಲೆಟರ್ಸ್, ಇದು ಓಂ ಅನ್ನುವಂತಹದ್ದನ್ನು ತಿಳಿಸುವುದರ ಜೊತೆಗೆ ಇಟ್ ಆಲ್ಸೋ ಇಂಡಿಕೇಟ್ಸ್ 3 ವೇದಾಸ್ ಮತ್ತು 3 ಅವಸ್ಥೆಗಳು ಹಾಗೂ ತ್ರಿಭುವನ 3 ಲೋಕಗಳನ್ನು ಕೂಡ ಇದು ಸೂಚಿಸುತ್ತೆ. ಜೊತೆಗೆ 3 ದೇವತೆಗಳನ್ನು ಕೂಡ ಸೂಚಿಸುವಂತಹ ಪದ ಇದು ಓಂ. ಸೊ 3 ವೇದಗಳು ಅಂತ ಹೇಳಿದಾಗ ಇಟ್ ಈಸ್ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ. ಪ್ರಾರಂಭದಲ್ಲಿ ಈ 3 ವೇದಗಳು ಇದ್ದಿದ್ದರಿಂದ ಇಲ್ಲಿ 3 ವೇದಗಳನ್ನು ಇಲ್ಲಿ ತಗೊಂಡಿರುವಂತಹದ್ದು. ಸೊ 3 ವೇದಗಳು, 3 ಅವಸ್ಥೆಗಳು ಅಂತಂದ್ರೆ ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ, ನಿದ್ರಾವಸ್ಥೆ. ಮತ್ತು 3 ಲೋಕಗಳು ಅಂತ ಹೇಳಿದಾಗ ಭೂಹು, ಭುವಃ, ಸುವಹ. ಆ್ಯಂಡ್ 3 ದೇವತೆಗಳನ್ನು ಕೂಡ ಇದು ಸೂಚಿಸುತ್ತೆ ಅಂತ ಹೇಳಿದಾಗ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ. ಮತ್ತು ಅನೇಕ ಅನುಭವಿಗಳು ಹೇಳ್ತಾರೆ ಈ ಶ್ಲೋಕವನ್ನು ಕುರಿತು. ಅವ್ರು ಹೇಳ್ತಾರೆ, ಈ ಒಂದು ಶ್ಲೋಕವನ್ನು ಮಹಾವಾಕ್ಯವನ್ನು ತಿಳಿಸುವಂತಹ ಶ್ಲೋಕ ಅಂತ ಕೂಡ ಹೇಳ್ತಾರೆ. ಅಂತಂದರೆ ಸಾಮಾನ್ಯವಾಗಿ ಮಹಾವಾಕ್ಯಗಳನ್ನು ತಿಳಿಸುವಂತಹದ್ದು ಉಪನಿಷತ್ತು, ವೇದಾಂತ. ಸೊ ಮಹಾವಾಕ್ಯಗಳನ್ನು ನಾವು ಎಲ್ಲಿ ನೋಡಬಹುದು ಅಂತಂದರೆ ವೇದಾಂತ ಅಥವಾ ಉಪನಿಷತ್ತುಗಳಲ್ಲಿ ನೋಡಬಹುದು. ಬಿಕಾಸ್ these Upanishads, they declare, they announce these Mahavakyas.
ಬಟ್ ಈ ಒಂದು ಶ್ಲೋಕ ಇಟ್ ಈಸ್ ಈಕ್ವಲಿ ಉಪನಿಷತ್ ಹೇಗೆ ಒಂದು ಮಹಾವಾಕ್ಯವನ್ನು ತೋರಿಸ್ಕೊಡುತ್ತೆ ಆ ಒಂದು ರೀತಿಯಲ್ಲಿ ಇದು ಕೂಡ ಈ ಒಂದು ಶ್ಲೋಕ ಮಹಾವಾಕ್ಯವನ್ನು ತೋರಿಸ್ಕೊಡ್ತಾ ಇದೆಯೇನೋ ಅನ್ನುವಂತೆ ತೊಂದರೆ ಅಷ್ಟು ಗಂಭೀರವಾದಂತಹ ಸ್ತುತಿ ಇದು. ಇಟ್ ಇಸ್ ಸಚ್ ಅ ಪವರ್ಫುಲ್ ಸ್ತುತಿ. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವ ತನ್ನ ಆರಾಧ್ಯ ದೈವ ಶಿವನನ್ನು ಮತ್ತು ಅವನ ಕಾರುಣ್ಯವನ್ನು, ಅವನ ಮಹಿಮೆಯನ್ನು, ಅವನ ಲೀಲೆಯನ್ನು ಒಂದಾದ ನಂತರ ಒಂದು ಹಾಗೆ ವರ್ಣಿಸ್ತಾ ಬರ್ತಾ ಇದ್ದಾನೆ. ಎಷ್ಟೆಷ್ಟು ರೀತಿಯಲ್ಲಿ ಅವನನ್ನು ಹಾಡಿ ಹೊಗಳ್ತಾ ಇದ್ರು ಕೂಡ ಅವನಿಗೆ ತೃಪ್ತಿ ಆಗ್ತಿಲ್ಲ. ಸೊ ಅದಕ್ಕೆ ಈ ಒಂದು ಶ್ಲೋಕದಲ್ಲಿ ದ ಹೈಯೆಸ್ಟ್ ಓಂ ಪದ ಅದನ್ನು ಮುಖ್ಯವಾಗಿ ಇಲ್ಲಿಟ್ಕೊಂಡು ಹೇಳ್ತಾ ಇದ್ದಾನೆ. ಸೊ ಆದ್ದರಿಂದ ಇಲ್ಲಿ ಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ಈ ಒಂದು ಶ್ಲೋಕವನ್ನು ಮಹಾವಾಕ್ಯವನ್ನು ತಿಳಿಸ್ಕೊಡ್ತಾ ಇರುವಂತಹ ಶ್ಲೋಕ. ಸೊ ಈ ರೀತಿಯಲ್ಲಿ ಅವರು ದೇ ಹ್ಯಾವ್ ಕನ್ಸಿಡರ್ಡ್ ದಿಸ್ ವರ್ಸ್. ಮತ್ತು ಯಾವುದೇ ಒಂದು ಉಪನಿಷತ್ತಾಗಲಿ ಅಲ್ಲಿ ಒಂದು ಮಹಾವಾಕ್ಯ ಅಂತ ಹೇಳಿದಾಗ ಈ ಮಹಾವಾಕ್ಯಗಳು ಕೊಡುವಂತಹ ಒಂದು ಸಂದೇಶ ಏನು ಅಂತಂದರೆ ಇಟ್ ಈಸ್ ಬ್ರಹ್ಮ ಜೀವ ಐಕ್ಯ ಭಾವ. ಯಾವುದೇ ಒಂದು ಮಹಾವಾಕ್ಯ ಅಂತಂದಾಗ ಅಲ್ಲಿ ನಾವು ಮುಖ್ಯವಾಗಿ ನೋಡುವಂತಹ ದಿ ಎಸೆನ್ಸ್ ಏನು ಅಂತಂದರೆ ಇಟ್ ಈಸ್ ಬ್ರಹ್ಮ ಜೀವ ಐಕ್ಯ, ಆ ಒಂದು ಭಾವವನ್ನು ಸೂಚಿಸುವಂತಹದ್ದು. ಉದಾಹರಣೆಗೆ ಅಹಂ ಬ್ರಹ್ಮಾಸ್ಮಿ ಈಸ್ ಎ ಉಪನಿಷತ್ತಿಕ್ ಸ್ಟೇಟ್ಮೆಂಟ್, ಮಹಾವಾಕ್ಯ. ಸೊ ಅಹಂ ಬ್ರಹ್ಮಾಸ್ಮಿ ಅಂತಂದಾಗ ನಾನು ಬ್ರಹ್ಮನಿಗಿಂತ ಬೇರೆ ಅಲ್ಲ, ನಾನು ಬ್ರಹ್ಮನೇ ಆಗಿದ್ದೀನಿ. ಅದೇ ರೀತಿ ಅಯಮಾತ್ಮ ಬ್ರಹ್ಮ, ದಿಸ್ ಆತ್ಮ ದಟ್ ಈಸ್ ಮೀ ಈಸ್ ನನ್ ಅದರ್ ದ್ಯಾನ್ ದಿ ಬ್ರಹ್ಮ. ಹಾಗೂ ಮತ್ತೊಂದು ಬಹಳ ಸುಪ್ರಸಿದ್ಧವಾದಂತಹ ಮಹಾವಾಕ್ಯ ತತ್ವಮಸಿ. ತತ್ವಮಸಿ, ಇಲ್ಲಿ ತತ್ವಮಸಿ ಅಂತಂದರೆ ಅದು ಬ್ರಹ್ಮಪದ, ತತ್ಪದ ಅಂತ ಹೇಳ್ತೀವಲ್ಲ ಅದು. ತತ್ ಅನ್ನುವಂತಹದ್ದು ಬ್ರಹ್ಮಪದವನ್ನು ಸೂಚಿಸುವಂತಹದ್ದು. ಸೊ ತತ್ವಮಸಿ, ನೀನು ಅದೇ ಆಗಿದೆಯಾ. ಹೀಗೆ ಅನೇಕ ಬೇರೆ ಬೇರೆ ಮಹಾವಾಕ್ಯಗಳನ್ನು ನಾವು ಉಪನಿಷತ್ತುಗಳಲ್ಲಿ ನೋಡಬಹುದು. ಆ ಯಾವುದೇ ಒಂದು ಉಪನಿಷತ್ ವಾಕ್ಯ ಅದು ಯಾವ ರೀತಿಯಲ್ಲಿ ಪದಗಳ ಜೋಡಣೆ ಆಗಿದ್ರೂ ಕೂಡ ಆ ಎಲ್ಲ ಉಪನಿಷತ್ಗಳ ಅಥವಾ ಎಲ್ಲ ಮಹಾವಾಕ್ಯಗಳಲ್ಲಿ ಮುಖ್ಯವಾಗಿ ಅವುಗಳು ಕೊಡುವಂತಹ ಮೆಸೇಜ್ ಏನು ಅಂತಂದರೆ ದಿಸ್ ಬ್ರಹ್ಮ ಅಂಡ್ ಜೀವ ಐಕ್ಯ ಭಾವ. ಆದ್ದರಿಂದ ಇಂತಹ ವಾಕ್ಯಗಳನ್ನು ಮಹಾವಾಕ್ಯ. ಸೊ ಇಲ್ಲಿ ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ ಈ ಶ್ಲೋಕವನ್ನು ಬಹಳ ಆಳವಾಗಿ, ಈ ಶ್ಲೋಕವನ್ನು ನಾವು ಬಹಳ ಆಳವಾಗಿ ಅಭ್ಯಾಸ ಮಾಡಿದ್ರೆ ಇಲ್ಲೂ ಕೂಡ ನಾವು ಈ ಒಂದು ಮಹಾವಾಕ್ಯವನ್ನು ಅಥವಾ ಅದರ ಅರ್ಥವನ್ನು ನಾವು ಇಲ್ಲಿ ಗ್ರಹಿಸ್ಕೋಬಹುದು. ಸೊ ತನ್ನ ಆರಾಧ್ಯ ದೈವ ಈಶ್ವರ ಪರಮೇಶ್ವರ ಶಿವ ಅವನನ್ನು ಸ್ತುತಿ ಮಾಡ್ತಾ ಅವನು ಹೇಳ್ತಾನೆ, ಹೇ ಪರಮಾತ್ಮ, ಹೂ ಎವರ್ ಕಮ್ಸ್ ಟು ಯು, ಅವನು ಬಂದು ನಿನ್ನಲ್ಲಿ ಆಶ್ರಯವನ್ನು ಅವನು ಬೇಡ್ತಾ ಇದ್ದಾನೆ ಅಂತಂದರೆ ಶರಣಾಗಿ ಬಂದಂತಹ ಅವನನ್ನು ನೀನು ನಿನ್ನಲ್ಲಿಯೇ ಇಟ್ಕೊಂಡ್ಬಿಡ್ತೀಯ. ಅವನ್ನ ಆಶ್ರಯ ಕೊಡು ಅಂತ ಬಂದಿದ್ದಾನೆ. ಸೊ ನೀನು ಎಲ್ಲಿ ಬೇಕಾದ್ರೂ ಅವನಿಗೆ ಆಶ್ರಯವನ್ನು ಕೊಡ್ಬೋದಾಯಿತು. ಆದರೆ ನೀನು ಎಲ್ಲಿ ಕೊಡ್ತಾ ಇದೀಯ ಆಶ್ರಯ ಅವನ್ನ ಅಂತಂದರೆ ನಿನ್ನನ್ನು ಬೇಡಿ ಬಂದಂತಹ ಆ ಭಕ್ತನಿಗೆ ನೀನು ನಿನ್ನಲ್ಲಿಯೇ ಆಶ್ರಯವನ್ನು ಕೊಡ್ತಾ ಇದೀಯ, ನೀನೇ ಅವನನ್ನು ಇಟ್ಕೊಂಡ್ಬಿಡ್ತಾ ಇದೀಯ. ಸೊ ನಿನ್ನ ಧಾಮದಲ್ಲೇ ಆಶ್ರಯವನ್ನು ಕೊಡ್ತಾ ಇದೀಯ. ಅಷ್ಟು ಮಾತ್ರ ಅಲ್ಲ, ಅವನು ನಿನ್ನಲ್ಲಿ ಶರಣಾದ ಅನ್ನೋ ಒಂದು ಕಾರಣಕ್ಕೆ ಅಂತಹ ನಿನ್ನ ಭಕ್ತರಿಗೆ ನೀನು ಕೊಡ್ತಾ ಇರೋಂತಹದ್ದೇನು? ಓಂ. ಇಟ್ ಈಸ್ ದಿ ಹೈಯೆಸ್ಟ್ ಅಬೋರ್ಡ್.
ಅಂತಹ ಓಂ ಪದವಿ ಸಿಗುವಂತೆ ನೀನು ಮಾಡ್ತಾ ಇದೆಯಾ. ಸೊ ಯು ಆರ್ ಸೋ ಗ್ರೇಟ್ ಅಂತ ಹೇಳಿ ಶಿವನನ್ನು ಅವನು ಸ್ತುತಿ ಮಾಡ್ತಾ ಇದ್ದಾನೆ. ಇಲ್ಲಿ ವೈಲ್ ಇಂಡಿಕೇಟಿಂಗ್ ದಿ ಕಂಡೀಷನ್ ಫಾರ್ಮ್ಸ್ ಆಫ್ ಎ ಜೀವ, ದಿ ಓಂ ಅನ್ನುವಂತಹದ್ದು, ದ ವರ್ಡ್ ಓಂ ಆಲ್ಸೋ ಇಂಡಿಕೇಟ್ಸ್ ದಟ್ ಯು ಆರ್ ಫ್ರೀ ಫ್ರಮ್ ಆಲ್ ಸಚ್ ಕಂಡೀಷನ್ಸ್ ಅಂಡ್ ಯು ಆರ್ ಅನ್ಕಂಡೀಷನಲ್ ಅಂತ ಹೇಳಿ ಒಬ್ಬ ಜೀವನಿಗೆ ಆ ಒಂದು ಭರವಸೆಯನ್ನು ಕೂಡ ನೀನು ತುಂಬಿಕೊಡ್ತಾ ಇದೆಯಾ. ಸೊ ಇಲ್ಲಿ ವಾಟ್ ಈಸ್ ದಿಸ್ ಕಂಡೀಷನಲ್ ಫಾರ್ಮ್ ಆಫ್ ಎ ಜೀವ? ಸೊ ಈ ಒಂದು ಕಂಡೀಷನಲ್ ಫಾರ್ಮ್ ಅನ್ನುವಂತಹದನ್ನು ಅವನು ತಾನೇ ತನ್ನ ಮೇಲೆ ಹಾಕ್ಕೊಂಡಿರುವಂತಹದ್ದು. ಆ್ಯಕ್ಚುಲಿ ಹೀ ಈಸ್ ನಾಟ್ ಬೌಂಡ್, ಜೀವ ಈಸ್ ನಾಟ್ ಬೌಂಡ್, ಬಟ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಬಿಕಾಸ್ ಆಫ್ ದಿ ಅವಿದ್ಯೆ, ಅವನು ತನ್ನನ್ನು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ತಾನು ಇಷ್ಟು ಮಾತ್ರ. ಅವನೇನು ಮಾಡ್ತಾ ಇದ್ದಾನೆ, ಬಿಕಾಸ್ ಆಫ್ ದಿ ಅಜ್ಞಾನ ಅವನು ಎರಡು ಎಂಟಿಟಿಗಳನ್ನು ನೋಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಒಂದು, ತನ್ನನ್ನು ತಾನು ಅಲ್ಪಾತ್ಮ ಅಂತ ಕರ್ಕೋತಾನೆ. ಮತ್ತೊಂದು, ದೇರ್ ಈಸ್ ಅನದರ್ ಎಂಟಿಟಿ ಈಸ್ ದಿ ಪರಮಾತ್ಮ, ಹೀ ಈಸ್ ದಿ ಸರ್ವಜ್ಞ. ನಾನು ಅಲ್ಪಜ್ಞ ಅಂಡ್ ಹೀ ಈಸ್ ದಿ ಸರ್ವಜ್ಞ. ನಾನು ಅಲ್ಪಶಕ್ತಿಮಾನ್, ಹೀ ಈಸ್ ಸರ್ವಶಕ್ತಿಮಾನ್. ಹೀಗೆ ತನ್ನನ್ನು ತಾನು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಹೀಗೆ ಒಬ್ಬ ಜೀವ ಅನೇಕ ಕಂಡೀಷನಿಂಗ್ ಅವುಗಳನ್ನೆಲ್ಲ ತನ್ನ ಮೇಲೆ ಹೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ನಮ್ಮ ಸನಾತನ ಧರ್ಮದಲ್ಲಿ, ಅದರಲ್ಲೂ ಕೂಡ ಅದ್ವೈತ ವೇದಾಂತ ಅಂತ ಹೇಳಿದಾಗ, ಅದರ ಪ್ರಕಾರ ಹೂ ಈಸ್ ಜೀವ? ಜೀವ ಮೀನ್ಸ್ ಇನ್ ಇಂಡಿವಿಜುವಲ್ ಸೆಲ್ಫ್ ಅಥವಾ ಸೋಲ್ ಅಂತ ಕೂಡ ಕರೀತಾರೆ. ಸೊ ಇದರ ಪ್ರಕಾರ ನಾವೆಲ್ಲರೂ ಕೂಡ ವಿ ಆರ್ ಆಲ್ ಇಂಡಿವಿಜುವಲ್ ಜೀವಾಸ್. ಸೊ ವೇದಾಂತದಲ್ಲಿ ಇಂಡಿವಿಜುವಲ್ ಜೀವ ಅಂತ ಹೇಳಿದಾಗ ಅದನ್ನು ವ್ಯಷ್ಟಿ ಅಂತ ಕರೀತಾರೆ. ಸೊ ನಾವು ಪ್ರತಿಯೊಬ್ಬರೂ ಅಂತ ಹೇಳಿದಾಗ ನಮ್ಮಲ್ಲಿ ನಮ್ಮದೇ ಆದ ಕೆಲವು ಪ್ರತ್ಯೇಕ ವ್ಯಕ್ತಿತ್ವಗಳಿರುತ್ತೆ. ನಾವೆಲ್ಲ ನಮ್ಮನ್ನು ನಾನು ಬೇರೆ, ಅವನು ಬೇರೆ, ಇವನು ಬೇರೆ ಅಂತ ಹೇಳಿ ಇಂಡಿವಿಜುವಲ್ ಜೀವಾಸ್. ನಾವಿಲ್ಲಿ ಅನೇಕರುಗಳಿದ್ದೀವಿ. ಸೊ ನಾವು ಅನೇಕರುಗಳನ್ನು ಇಲ್ಲಿ ನೋಡಿದಾಗ ನಮ್ಮಲ್ಲಿ ಒಮ್ಮತದ ಒಂದು ಭಾವ ಮೂಡೋದಿಲ್ಲ. ಅವನು ಆ ರೀತಿ, ಇವನು ಈ ರೀತಿ, ನಾನು ಹೀಗೆ, ಇವನು ಹೀಗೆ, ಈ ರೀತಿ ಅನೇಕ ಪ್ರತ್ಯೇಕ ವ್ಯಕ್ತಿತ್ವಗಳನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ವಿ ಆಲ್ವೇಸ್ ಫೀಲ್ ದಟ್ ಐ ಆಮ್ ಡಿಫ್ರೆಂಟ್ ಫ್ರಮ್ ಯು. ನಿನಗಿಂತ ನಾನು ಬೇರೆ, ಅವನಿಗಿಂತ ನಾನು ಬೇರೆ, ನನಗಿಂತ ನೀನು ಬೇರೆ, ಹೀಗೆ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ. ಸೊ ನಾನು ಬೇರೆ, ನೀನು ಬೇರೆ ಅನ್ನುವಂತಹದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ನಾವಿಬ್ಬರು ಒಂದೇ, ನಾವೆಲ್ಲರೂ ಒಂದೇ ಅನ್ನುವಂತಹ ಆ ಒಂದು ಉನ್ನತವಾದ ಭಾವ ನಮ್ಮಲ್ಲಿ ಬರ್ತಾ ಇಲ್ಲ. ನಾವು ಬಾಯಲ್ಲಿ ಹೇಳ್ಕೋಬೋದು ನಾವೆಲ್ಲ ಒಂದೇ ಅಂತ, ಬಟ್ ಸ್ಟಿಲ್ ಮೂಲವಾಗಿ ನಾವು ಅನೇಕ ವ್ಯತ್ಯಾಸಗಳನ್ನು ಗುರುತಿಸ್ತೀವಿ. ನಾವು ಮತ್ತೊಬ್ಬನನ್ನು ಹಿಡ್ಕೊಂಡು ನಮ್ಮಿಬ್ಬರಲ್ಲಿ ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ತೀವಿ, ಬಟ್ ಮರುಕ್ಷಣದಲ್ಲಿ ನಾವು ಅನೇಕ ವ್ಯತ್ಯಾಸಗಳನ್ನು ಗುರುತಿಸ್ತೀವಿ. ಸೊ ಮುಖ್ಯವಾಗಿ ಇಲ್ಲಿ ನಾವೆಲ್ಲ ಜೀವಗಳು ಕೂಡ ಒಬ್ಬರಿಗಿಂತ ಒಬ್ಬರು ಬೇರೆ, ನಾವ್ಯಾರು ಒಂದೇ ಥರ ಅಲ್ಲ. ಇದು ನಮ್ಮಲ್ಲಿ ಬೆಳೆದು ಬಂದಿರುತ್ತೆ. ನಾವು ಆ ರೀತಿಯಲ್ಲಿ ವಾದ ಕೂಡ ಮಾಡ್ತೀವಿ. ಮುಖ್ಯವಾಗಿ ನಾವು ಬಹಳ ಬೇಗ ಎರಡು ವ್ಯತ್ಯಾಸಗಳನ್ನು ಗುರುತಿಸ್ತೀವಿ. ಜೀವಭಾವ, ನಾನು ಜೀವ ಅಂತ ಕರ್ಕೊಂಡಾಗ ಮುಖ್ಯವಾಗಿ ನಾನು ಎರಡು ವ್ಯತ್ಯಾಸಗಳನ್ನು ಗುರುತಿಸ್ತೀನಿ. ಯಾವುದದು ಎರಡು ವ್ಯತ್ಯಾಸ? ಯು ಅಂಡ್ ಮೀ, ನಾನು ಮತ್ತು ನೀನು. ಸೊ ನಾನು ಮತ್ತು ನೀನು, ವಿ ಬೋತ್ ಆರ್ ಡಿಫರೆಂಟ್. ಸೊ ದ ಕಂಡೀಷನಲ್ ಫಾರ್ಮ್ಸ್ ಆಫ್ ಜೀವ ಅಂತ ಹೇಳಿದಾಗ ಅದು ಈ ರೀತಿಯಲ್ಲಿ ಬೇರೆ ಬೇರೆಯಾಗಿ ಕಂಡು ಬರುತ್ತೆ. ಮೊದಲನೇದಾಗಿ ಪ್ರಥಮ ಕಂಡೀಷನಲ್ ಒಬ್ಬ ಜೀವನಿಗೆ ಇರುವಂತಹದ್ದು ಯಾವುದು ಅಂತಂದರೆ ಇಟ್ ಈಸ್ ಅವಿದ್ಯೆ.
ಅಜ್ಞಾನ, ignorance. Ignorance about what? Ignorance about the self. ಆತ್ಮನ ಬಗ್ಗೆ ಇರುವಂತಹ ಒಂದು ಅಜ್ಞಾನ. ಸೊ ದ ಜೀವಾಸ್ ಫಂಡಮೆಂಟಲ್ ಕಂಡೀಷನಿಂಗ್ ಈಸ್ ignorance. Ignorance about the true nature. ಸೊ ನನ್ನ ನೈಜ ಸ್ವರೂಪದ ಬಗ್ಗೆ ಇರುವಂತಹ ಒಂದು ಅಜ್ಞಾನ. ಸೊ ನನಗೆ ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ನೈಜ ಸ್ವರೂಪ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಕಾರಣದಿಂದ ಇಲ್ಲಿ ಇರುವಂತಹ ಒಂದು ಅಜ್ಞಾನ, ಬಿಕಾಸ್ ಆಫ್ ದಿಸ್ ಅಜ್ಞಾನ ದ ಜೀವ he identifies himself with ego. ದೇಹ ಮತ್ತು ಮನಸ್ಸಿನೊಂದಿಗೆ ತನ್ನನ್ನು ಗುರುತಿಸ್ಕೊತಾನೆ. ಸೊ ತನ್ನನ್ನು ತಾನು ಒಂದು ದೇಹಕ್ಕೆ ಸೀಮಿತಗೊಳಿಸ್ಕೋತಾನೆ. ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಎವ್ರಿವೇರ್, ಅವನು ಎಲ್ಲವೂ ಅವನಾಗಿದ್ದಾನೆ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಜೀವ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಅವನಿಗೆ ತನ್ನ ನೈಜ ಸ್ವರೂಪದ ಬಗ್ಗೆ ಇರುವಂತಹ ಅಜ್ಞಾನದ ಕಾರಣದಿಂದ ನಾನು ಅಂತ ಹೇಳಿದ್ರೆ ಈ ಒಂದು ದೇಹ. ಸೊ ಹೀಗೆ ಈಗೋ, ದೇಹ ಅಂಡ್ ಮೈಂಡ್, ಮನಸ್ಸು, ಇವುಗಳ ಮೇಲೆ ಇವುಗಳನ್ನೇ ನಾನು ಅಂತ ತಿಳ್ಕೊಂಡು, ನಾನು ಅಂತಂದ್ರೆ ಈ ದೇಹ, ನಾನು ಅಂತಂದ್ರೆ ಈ ಮನಸ್ಸು. ದೇಹ ಅಂತ ಹೇಳಿದಾಗ ಇಟ್ ಈಸ್ ಅಶಾಶ್ವತ. ಸೊ ನಾನು ಅಂತ ಹೇಳಿದ್ರೆ ಇಟ್ ಈಸ್ ಶಾಶ್ವತ, ಎಟರ್ನಲ್. ನಾನು ಈಸ್ ಆತ್ಮ, ನಾನು ಅಂತಂದ್ರೆ ಆತ್ಮಸ್ವರೂಪಿ. ಆದರೆ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ನಾನು ಆತ್ಮಸ್ವರೂಪಿಯೇ ಆಗಿದ್ರೂ ಆತ್ಮನ ಬಗ್ಗೆ ಇರುವಂತಹ ಅಜ್ಞಾನದ ಕಾರಣದಿಂದ ನಾನು ಅಂತಂದ್ರೆ ನನ್ನನ್ನು ಈ ದೇಹ ಮತ್ತು ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿರ್ತೀನಿ. ಇದು ಮೊದಲನೇದು. ಎರಡನೇದು ಏನು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಕರ್ಮ. ಕರ್ಮ ಅಂತಂದ್ರೆ ಏನು ಅಂತಂದ್ರೆ, ಜೀವ ಅಂತ ಹೇಳಿದಾಗ ಅವನು ಸದಾಕಾಲ ಒಂದಲ್ಲ ಒಂದು ಕರ್ಮದಲ್ಲಿ ತಾನು ತನ್ನನ್ನು ಗುರುತಿಸ್ಕೊಂಡಿರ್ತಾನೆ, ತೊಡಗಿಸ್ಕೊಂಡಿರ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ. ಅವನು ಹಿ ಕೆನಾಟ್ ಕೀಪ್ ಕ್ವೈಟ್. ಯಾಕೆ ಅವನು ಏನೋ ಒಂದು ಮಾಡ್ತಾ ಇರ್ತಾನೆ ಅಂತಂದ್ರೆ ಅವನಿಗೆ ಆ ರೀತಿ ಏನು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಭಗವಾನ್ ರಮಣ ಮಹರ್ಷಿಗಳ ಹತ್ರ ಬಿಕಾಸ್ ಆಫ್ ದಿಸ್ ಜೀವಭಾವ ಕೆಲವು ಪ್ರಶ್ನೆಗಳನ್ನ ಇಟ್ಕೊಂಡು ರಮಣ ಮಹರ್ಷಿಗಳನ್ನು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಮೊದಲು ಹೇಳ್ತಾ ಇದ್ದಿದ್ದೇ ಚುಮ್ಮ ಇರು, ಕೀಪ್ ಕ್ವೈಟ್. ಯಾಕೆ ಹಾಗೆ ಹೇಳ್ತಾರೆ ಅಂತಂದ್ರೆ ಆ ಜೀವಭಾವ ಅನ್ನುವಂತಹದ್ದು ಏನು ಮಾಡುತ್ತೆ, ಮನುಷ್ಯನಿಗೆ ಕರ್ಮವನ್ನ ನೆನಪು ಮಾಡಿಕೊಡ್ತಾ ಏನೋ ಒಂದು ಅವನು ಮಾಡ್ತಾನೆ ಇರಬೇಕು ಅಂತ ಹೇಳಿ ಅವನು ಏನೋ ಒಂದರಲ್ಲಿ ಎಂಗೇಜ್ ಆಗಿರೋ ಹಾಗೆ ಮಾಡ್ತಾ ಇರುತ್ತೆ. ಹಿ ಕೆನಾಟ್ ಕೀಪ್ ಕ್ವೈಟ್. ಸೊ ಯಾಕೆ ಅವನು ಈ ರೀತಿ ಒಂದಲ್ಲ ಒಂದು ಮಾಡ್ತಾ ಇರ್ತಾನೆ ಅಂತಂದ್ರೆ ಇಟ್ ಈಸ್ ಆಲ್, ಈ ಒಂದು ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ಡ್ರಿವನ್ ಬೈ ದಿ ಕೌಂಟ್ಲೆಸ್ ಡಿಸೈರ್ಸ್. ಆ ಜೀವ ತಾನು ಹೊಂದಿರುವಂತಹ ಕೌಂಟ್ಲೆಸ್ ಡಿಸೈರ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು, ಪೂರೈಸ್ಕೋಬೇಕು. ಇಂತಹದ್ದು ನನಗೆ ಬೇಕು, ಇದರ ಬಗ್ಗೆ ನನಗೆ ಆಸಕ್ತಿ ಇದೆ, ಇದು ನನ್ನ ಬಯಕೆ ಅಂತ ಹೇಳಿ ಆ ಬಯಕೆಗಳನ್ನು ಫುಲ್ಫಿಲ್ ಮಾಡ್ಕೋಬೇಕು, ಅವನು ಪೂರೈಸ್ಕೋಬೇಕು. ಅದನ್ನು ಯಾವ ರೀತಿ ಪೂರೈಸ್ಕೋತಾನೆ? ಕರ್ಮವನ್ನು ಮಾಡಿ ಆ ಮೂಲಕ ತನಗೆ ಬೇಕಾಗಿರುವಂತಹದ್ದನ್ನು ಗಳಿಸ್ಕೊಳ್ಳೋದು. ಸೊ ಅವನು ಯಾಕೆ ಕರ್ಮವನ್ನು ಮಾಡ್ತಾನೆ ಅಂತಂದರೆ ಬಿಕಾಸ್ ಅವನು ಅನೇಕ ಆಸೆಗಳನ್ನು ತನ್ನಲ್ಲಿ ಇಟ್ಕೊಂಡಿರ್ತಾನೆ. ಸೊ ಈ ಆಸೆಗಳು, ಬಯಕೆಗಳು, ಪೂರೈಸಿಕೊಳ್ಳಬೇಕಾದಂತಹ ಬಯಕೆಗಳು ಅವನು ತನ್ನಲ್ಲಿ ಇಟ್ಕೊಂಡಿರೋದ್ರಿಂದ ದೀಸ್ ಡಿಸೈರ್ಸ್ ವಿಲ್ ಪುಷ್ ಹಿಮ್ ಇನ್ ಟು ದಿ ಆಕ್ಷನ್ಸ್. ಮತ್ತು ಅವನು ಯಾಕೆ ಆಸೆಗಳನ್ನು ಹೊಂದಿದ್ದಾನೆ? ಇಟ್ ಈಸ್ ಅಗೇನ್ ಬಿಕಾಸ್ ಆಫ್ ದಿ ಅಜ್ಞಾನ. ಬಿಕಾಸ್ ವೇದಾಂತ ಏನು ಹೇಳುತ್ತೆ ಅಂತಂದರೆ
ಜೀವಭಾವದಲ್ಲಿದ್ದಾಗ ಅವನಿಗೆ ನನ್ನಲ್ಲಿ ಅನೇಕ ಕೊರತೆಗಳಿದೆ, ನನಗೆ ಇನ್ನೂ ಅನೇಕಗಳು ಬೇಕು ಅನ್ನುವಂತಹ ಭಾವನೆಗಳು ಅವನಲ್ಲಿ ಹುಟ್ಟುತ್ತೆ. ಆದರೆ ವೇದಾಂತ ಏನು ಹೇಳ್ತಾ ಇದೆ ಅಂದರೆ, ತತ್ವಮಸಿ, ನೀನು ಜೀವ ಅಲ್ಲ, ನೀನು ಯು ಆರ್ ದಿ ಪರಮಾತ್ಮ. ನೀನು ಪರಮಾತ್ಮ ಅಂತಂದ್ರೇನು? ಯು ಆರ್ ಎ ಪೂರ್ಣ ಪುರುಷ, ನಿನ್ನಲ್ಲಿ ಎಲ್ಲವೂ ಇದೆ. ಆದರೆ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಅವನಿಗೆ ತನ್ನಲ್ಲಿ ಕೊರತೆಗಳನ್ನು ಅವನು ಕಾಣೋ ಹಾಗೆ ಆಗ್ತಾ ಇದೆ. ಸೊ ಅವನು ಯಾಕೆ ಕರ್ಮದಲ್ಲಿ ಭಾಗಿಯಾಗಿದ್ದಾನೆ ಅಂತಂದರೆ, ಕರ್ಮ ಮಾಡುವ ಮೂಲಕ ತಾನು ತನಗೆ ಬೇಕಾಗಿರುವಂತಹದ್ದನ್ನು ಪಡ್ಕೋಬೇಕು. ಯಾಕೆ ಅದು ಪಡ್ಕೋಬೇಕು ಅಂತಂದರೆ, ಇಂತಹದ್ದು ನನ್ನಲ್ಲಿ ಇಲ್ಲ. ಸೊ ದೀಸ್ ಡಿಸೈರ್ಸ್ ವಿಲ್ ಮೇಕ್ ಹಿಮ್ ಟು ಇನ್ವಾಲ್ವ್ ಇನ್ ಸರ್ಟನ್ ಆ್ಯಕ್ಷನ್ಸ್. ಮತ್ತು ಇದು ಆಸೆಯ ಬಯಕೆಗಳು ಅಂತ ಹೇಳಿದಾಗ, ಈ ಆಸೆಯ ಬಯಕೆಗಳು ನನ್ನ ಈ ಜನ್ಮದಲ್ಲಿ ನಾನು ಇವುಗಳನ್ನು ಹೊಂದಿರುವಂತಹದ್ದ? ಅದು ಆ ರೀತಿಯಲ್ಲ. ಇದು ಈ ಜನ್ಮಕ್ಕೆ ಅಥವಾ ಒಂದು ಜನ್ಮಕ್ಕೆ ಸೀಮಿತವಾಗಿರುವಂತಹದ್ದಲ್ಲ. ವೆನ್ ಇಟ್ ಈಸ್ ಸೆಡ್ ಕರ್ಮ ಅಂಡ್ ಕರ್ಮಫಲ, ಇವುಗಳು which will influence its experiences even in the future births. ಸೊ ಹಿಂದಿನಿಂದ ಮುಂದೆ ಅನೇಕ ಜನ್ಮಗಳವರೆಗೆ ಇದು ಹೋಗ್ತಾ ಇರುತ್ತೆ. ಸೊ ಮೂರನೇದಾಗಿ, ಇಟ್ ಈಸ್ ದಿ ವಾಸನಾಸ್. ವಾಸನಾಸ್ ಅಂತಂದ್ರೆ ಅದನ್ನು ಇಂಪ್ರೆಷನ್ಸ್ ಅಂತ ಹೇಳ್ತಾರೆ. ಕರ್ಮ ಅಂಡ್ ಕರ್ಮಫಲ ಆಫ್ ಎ ಜೀವ, ಈ ವಾಸನಾಸ್ ಅನ್ನುವಂತಹದ್ದು ಜೀವನಿಗೆ ಎಲ್ಲಿ ಸಿಕ್ತು, ಹೇಗೆ ಈ ವಾಸನಾಗಳು ಅವನಲ್ಲಿ ಉಂಟಾದವು, ಈ ಇಂಪ್ರೆಷನ್ಸ್ಗಳು ಅವನ ಚಿತ್ತದಲ್ಲಿ ಉಳ್ಕೊಳ್ಳೋ ಹಾಗೆ ಆಗೋದಕ್ಕೆ ಏನು ಕಾರಣ ಅಂತಂದರೆ, ದಿ ಕರ್ಮ ಅಂಡ್ ದಿ ಕರ್ಮಫಲಾಸ್ ಆಫ್ ಎ ಜೀವ, it creates vasanas, the impressions, and that will decide. ಈ ಒಂದು ವಾಸನಾಸ್ ಅಂತ ನಾವೇನು ಹೇಳ್ತೀವಿ, ಇಂಪ್ರೆಷನ್ಸ್ ಅಂತ ಏನು ಹೇಳ್ತೀವಿ, ದೀಸ್ ವಾಸನಾಸ್ ಆರ್ ದಿ ಇಂಪ್ರೆಷನ್ಸ್ ವಿಲ್ ಡಿಸೈಡ್ ಅವರ್ ಫ್ಯೂಚರ್ ಟೆಂಡೆನ್ಸೀಸ್. ನಾಲ್ಕನೇದು, ಇಟ್ ಈಸ್ ಕಾಲ್ಡ್ ದಿ ಉಪಾಧಿ. ಸೊ ಈ ಸಂದರ್ಭದಲ್ಲಿ ಉಪಾಧಿ ಅನ್ನುವಂತಹದ್ದನ್ನು ಲಿಮಿಟೇಷನ್ಸ್ ಅನ್ನುವಂತೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಜೀವ ಈಸ್ ಕಂಡೀಷನ್ಡ್ ಬೈ ದಿ ಉಪಾಧೀಸ್. ಅಗೇನ್, ದೇಹ ಈಸ್ ಎ ಉಪಾಧಿ, ಇಂದ್ರಿಯಗಳು ಈಸ್ ಎ ಉಪಾಧಿ, ಮನಸ್ಸು ಈಸ್ ಎ ಉಪಾಧಿ. ಸೊ ಒಬ್ಬ ಜೀವ ಅವನು ತನ್ನನ್ನು ದೇಹ, ಮನಸ್ಸು ಮತ್ತು ಬುದ್ಧಿಯೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ ಈ ದೇಹ, ಮನಸ್ಸು, ಬುದ್ಧಿ ಎನ್ನುವಂತಹದ್ದನ್ನ ಉಪಾಧಿಗಳು ಅಂತ ಕರೆದು, ಈ ಉಪಾಧಿಗಳು ಆ ಜೀವ ಅವನಿಗೆ ಹೊದಿಕೆಯಂತೆ ಅವನನ್ನು ಕವರ್ ಮಾಡಿರುತ್ತೆ. He is covered by these upadhis. Because of this, ಅವನಿಗೆ ತನ್ನ ನೈಜ ಸ್ವರೂಪದ ಬಗ್ಗೆ ಜ್ಞಾನ ಸಿಗ್ತಾ ಇಲ್ಲ. ಬಿಕಾಸ್ he is totally covered by these upadhis. ಸೊ ಕೊನೆಯದಾಗಿ ಜೀವ ಅಂತ ಹೇಳಿದಾಗ, he is also conditioned by ದಿ ಪಂಚಕೋಶಾಸ್. ವೇದಾಂತದಲ್ಲಿ ಪಂಚಕೋಶಾಸ್ ಅಂತ ಕರೆದಾಗ ಅದನ್ನು ಲೇಯರ್ಸ್ ಅಂತ ನಾವು ಹೇಳ್ತೀವಿ, ಶೀಟ್ಸ್ ಅಂತ ಹೇಳ್ತಾರೆ. ಪಂಚಕೋಶಗಳು ಅಂತ ಹೇಳಿದಾಗ ಮೊದಲನೇದಾಗಿ ಇವೆಲ್ಲ ಆತ್ಮನನ್ನು ಮುಚ್ಚಿ ಹಾಕಿರುವಂತಹದ್ದು. ಸೊ ಯಾವುದೆಲ್ಲ ಆತ್ಮನನ್ನು ಮುಚ್ಚಿ ಹಾಕಿರುತ್ತೆ, ಈ ಪಂಚಕೋಶಗಳು ಆತ್ಮನನ್ನು ಸಂಪೂರ್ಣವಾಗಿ ಮುಚ್ಚಿರುತ್ತವೆ, ಕವರ್ ಮಾಡಿಬಿಟ್ಟಿರುತ್ತೆ. ಅವುಗಳಲ್ಲಿ ಮೊದಲನೇದು, ಇಟ್ ಈಸ್ ಕಾಲ್ಡ್ ದಿ ಅನ್ನಮಯ ಕೋಶ.
ಸೊ ಅನ್ನಮಯ ಕೋಶ ಅಂತಂದರೆ ಫುಡ್ ಬ್ಯಾಗ್ ಅಂತ ನಾವೇನು ಹೇಳ್ತೀವಿ ಆ ಅರ್ಥವನ್ನು ಕೊಡುತ್ತೆ. ಅಂತಂದರೆ ದೇಹ. ವಾಟ್ ಈಸ್ ಅನ್ನಮಯ ಕೋಶ ಅಂತಂದರೆ ಇಟ್ ಈಸ್ ದಿ ದೇಹ. ಸೊ ಆತ್ಮ ಅಂತ ಹೇಳಿದಾಗ ಈ ದೇಹ ಅನ್ನುವಂತಹದ್ದು ಆತ್ಮನನ್ನು ಕವರ್ ಮಾಡಿಬಿಟ್ಟಿದೆ, ಮುಚ್ಚಾಕ್ಬಿಟ್ಟಿದೆ. ಆತ್ಮ ಈಸ್ ಹಿಡನ್. ಸೊ ದಿಸ್ ಈಸ್ ದಿ ಫಸ್ಟ್ ಲೇಯರ್, ಅನ್ನಮಯ ಕೋಶ. ಎರಡನೇದಾಗಿ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ದಿ ವೈಟಲ್ ಎನರ್ಜಿ. ಮೂರನೇದು ಮನೋಮಯ ಕೋಶ, ಅದನ್ನು ಮನಸ್ಸು ಅಂತ ಹೇಳ್ತೀವಿ. ನಾಲ್ಕನೇದು ವಿಜ್ಞಾನಮಯ ಕೋಶ, ಇಟ್ ಈಸ್ ಕಾಲ್ಡ್ ದಿ ಇಂಟೆಲೆಕ್ಟ್. ಅಂಡ್ ಕೊನೆಯದು ಆನಂದಮಯ ಕೋಶ, ದಿ ಬ್ಲಿಸ್ ಅಂತ ಹೇಳ್ತೀವಿ. ಹೀಗೆ ಈ 5 ಕೋಶಗಳು ಕೂಡ ಆತ್ಮನನ್ನು ಮುಚ್ಚಿ ಹಾಕಿ ಅವನಿಗೆ ತನ್ನ ಟ್ರೂ ನೇಚರ್ ಏನು ಅನ್ನುವಂತಹದ್ದು ಗೊತ್ತಾಗದೇ ಇರೋ ರೀತಿಯಲ್ಲಿ ಅವನನ್ನು ಕವರ್ ಮಾಡಿಬಿಟ್ಟಿದೆ. ಹೀಗೆ ಈ ಎಲ್ಲ ಕಂಡೀಷನಿಂಗ್ಗಳು ಕೂಡ, ಇನ್ಫ್ಯಾಕ್ಟ್ ಈ ಕಂಡೀಷನಿಂಗ್ಸ್ಗಳು ಅಂತ ಹೇಳಿದಾಗ ಇವುಗಳು ರೂಪಿತಗೊಂಡಿರುವಂತಹದ್ದು, ಈ ಅರ್ಥವನ್ನು ನಾವು ತಗೋಬೇಕಾಗುತ್ತೆ. ಇವುಗಳು ಒಬ್ಬ ಜೀವನಲ್ಲಿ ಇಟ್ ಕ್ರಿಯೇಟ್ಸ್ ಎ ಸೆನ್ಸ್ ಆಫ್ ಸಪರೇಷನ್. ದೀಸ್ ಕಂಡೀಷನಿಂಗ್ಸ್ ಇಟ್ ಕ್ರಿಯೇಟ್ಸ್ ಎ ಸೆನ್ಸ್ ಆಫ್ ಸಪರೇಷನ್ ಇನ್ ದಿ ಜೀವ. ಬಿಕಾಸ್ ಆಫ್ ದಿ ಸೆನ್ಸ್ ಆಫ್ ಸಪರೇಷನ್ he also feels that he is limited. ಸೊ ಲಿಮಿಟೇಷನ್ಸ್ಗಳಿಗೂ ಕೂಡ ಅವನು ಒಳಪಟ್ಟಿರ್ತಾನೆ. ಸೊ ಇದರ ಪರಿಣಾಮ ಏನು ಅಂತಂದರೆ ಇದು ಮತ್ತಷ್ಟು ವಿಚಿತ್ರ. ಹೇಗೆ ಅಂತಂದರೆ, ಈಗ ಕುದುರೆಗೆ ಕಡಿವಾಣ ಹಾಕ್ತಾರೆ. ಕುದುರೆಗೆ ಕಡಿವಾಣ ಹಾಕಿದಾಗ ಆ ಕುದುರೆಗೆ ತನ್ನ ಮುಂದ್ಗಡೆ ಏನಿದೆ ಅದು ಮಾತ್ರ ಕಾಣ್ತಾ ಇದೆ, ಅಕ್ಕಪಕ್ಕದಲ್ಲಿರುವಂತಹದ್ದು ಅದು ಕಾಣೋದಿಲ್ಲ. ಯಾಕೆ ಅಂತಂದರೆ ಆ ಕಡಿವಾಣ ಅನ್ನುವಂತಹದ್ದು ಏನಾಗಿದೆ, ಅಕ್ಕಪಕ್ಕದಲ್ಲಿರುವಂತಹದ್ದನ್ನು ಅದು ಸುಲಭವಾಗಿ ನೋಡಬಹುದು, ಆದರೆ ನೋಡಿದ್ರೂ ಕೂಡ ಅದಕ್ಕೆ ಏನು ಕಾಣಬಾರ್ದು. ದಟ್ ಈಸ್ ಕಡಿವಾಣ. ಸೊ ಒಂದು ಕಣ್ಣಿಗೆ ಕಡಿವಾಣ ಹಾಕಿದಾಗ ಹೇಗೆ ಅದು ಅಕ್ಕಪಕ್ಕದಲ್ಲಿರುವಂತಹದ್ದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಅಂತಂದರೆ ಇದನ್ನು ಮತ್ತಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಈಗ ನಾವು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತ ಹೇಳ್ತೀವಿ. ಸೊ ಅವುಗಳನ್ನು ಉಪಯೋಗಿಸಿ ಅಲ್ಲಿ ಇರೋವಂತಹದ್ದನ್ನು ಮತ್ತಷ್ಟು ದೊಡ್ಡದಾಗಿ ನಾವು ಅದನ್ನು ಕ್ಲಿಯರ್ ಆಗಿ ನೋಡಬಹುದು. ಸೊ ಏನಾದರೂ ಒಂದು ನೋಡಬೇಕು ಅಂತಂದಾಗ ಆ ಲೆನ್ಸ್ನ ನಾವು ಉಪಯೋಗಿಸಿದ್ರೆ ಅದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಆದರೆ ಇಲ್ಲಿ ಈ ಒಂದು ಕಂಡೀಷನಿಂಗ್ಸ್ಗಳು ಹೇಗೆ ಅಂತಂದರೆ, ಒಂದು ಲೆನ್ಸು, ಆ ಲೆನ್ಸ್ ಏನು ಅಂತಂದರೆ ಬರೀ ಸುಳ್ಳುಗಳನ್ನು ತೋರಿಸುವಂತಹದ್ದು. ಹೇಗೆ ಇರೋದನ್ನು ಬಹಳ ದೊಡ್ಡದಾಗಿ ತೋರಿಸುವಂತಹ ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅನ್ನುವಂತಹದ್ದಿದೆ, ಅದೇ ರೀತಿ ಮತ್ತೊಂದು ಲೆನ್ಸು, ಅದು ಇದೆ ಅಂತ ಅಲ್ಲ, ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬರೀ ಸುಳ್ಳುಗಳನ್ನು ತೋರಿಸುವಂತಹ ಒಂದು ಲೆನ್ಸು. ಯಾವಾಗ ಆ ಲೆನ್ಸ್ನ ನಾವು ಉಪಯೋಗಿಸ್ತೀವಿ ಅದು ಇಲ್ಲದೇ ಇರೋದನ್ನೇ ತೋರಿಸ್ತಾ ಹೋಗುತ್ತೆ, ಅನ್ರಿಯಲ್ಗಳನ್ನ ತೋರಿಸ್ತಾ ಹೋಗುತ್ತೆ, ರಿಯಲ್ಗಳನ್ನ ಅದು ತೋರಿಸೋದಿಲ್ಲ. ಸೊ ನಾವು ಆ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸೊ ಇಂತಹ ಕಾರಣಗಳಿಂದ ಜೀವ ಪ್ರಪಂಚವನ್ನು ನೋಡಿ ಅಲ್ಲಿ ಕೆಲವು ಅನುಭವಗಳನ್ನು ಗಳಿಸ್ಕೋತಾನೆ. ಅವನು ಇಂತಹ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾನೆ. ಹಿ ಈಸ್ ಕವರ್ಡ್ ಬೈ ಉಪಾಧಿಗಳು, ಪಂಚಕೋಶಗಳು, ಜೀವಭಾವ, ಲಿಮಿಟೇಷನ್ಸ್ಗಳು, ನಾನು ಅಂತಂದ್ರೆ ಈ ದೇಹ, ಈ ಮನಸ್ಸು. ಸೊ ಈ ಎಲ್ಲ ಕಾರಣಗಳಿಂದ ಅವನಿಗೆ ನಾನು ಆತ್ಮಸ್ವರೂಪಿ ಅನ್ನುವಂತಹದ್ದು ಮರ್ತೋಗಿದೆ, ನಾನೇ ಆತ್ಮ ಅನ್ನುವಂತಹದ್ದನ್ನು ಮರ್ತಿದ್ದಾನೆ. ಸೊ ಅವನಿಗೆ ನಾನು ಆತ್ಮ ಅನ್ನುವಂತಹದ್ದು ಗೊತ್ತಿಲ್ಲದೆ ಇರೋದ್ರಿಂದ ಆ ಜೀವಭಾವದಲ್ಲಿ ನಾನು ಅಂತಂದ್ರೆ ಈ ದೇಹ, ಮನಸ್ಸು ಮತ್ತು ಬುದ್ಧಿ, ಸೊ ಸತ್ಯವನ್ನು ಅವನು ನೋಡೋಕ್ಕೆ ಆಗ್ತಾ ಇಲ್ಲ. ಸೊ ಅವನು ಈ ಒಂದು ಲಿಮಿಟೇಷನ್ಸ್ಗಳಿಂದ ಪ್ರಪಂಚದಲ್ಲಿ ಕೆಲವು ಅನುಭವಗಳನ್ನು ಅವನು ಗಳಿಸ್ಕೋತಾನೆ.
ಬಟ್ ಪ್ರಪಂಚ ಮತ್ತು ಪ್ರಪಂಚದ ಅನುಭವಗಳು ಅಂತ ಹೇಳಿದಾಗ ಇಟ್ ಈಸ್ ಓಕೆ, ಲೌಕಿಕ ಈಸ್ ಓಕೆ. ಬಟ್ ಇನ್ ಸ್ಪಿರಿಚುಯಾಲಿಟಿ, ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮ ಸಾಧನ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಬರುವಂತಹದ್ದೇ ಸೆಲ್ಫ್ ಎನ್ಕ್ವೈರಿ, ಮೆಡಿಟೇಷನ್, ಧ್ಯಾನ, ಚಿಂತನೆ, ಯೋಗ. ಸೊ ಇವೆಲ್ಲ ಏನು ಅಂತಂದರೆ ಇವುಗಳೆಲ್ಲವನ್ನು ಅವನು ಪ್ರಾಕ್ಟೀಸ್ ಮಾಡಿದ್ರೆ ಜೀವ he transcends from these conditionings, and ಇವೆಲ್ಲ these self enquiry, meditation, yoga, ಇವೆಲ್ಲ it will make him to realize his true nature. ಬಟ್ ಅವನು ಇಲ್ಲಿ ಲೌಕಿಕದಲ್ಲಿ ಇಂತಹ ಉಪಾಧಿಗಳ ಕೈಗೆ ಅವನು ಸಿಕ್ಕಾಕೊಂಡು ಕೇವಲ ಲೌಕಿಕ ಅನುಭವಗಳನ್ನು ಗಳಿಸ್ಕೊತಾನೆ. ದಿಸ್ ಲೌಕಿಕ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಇಲ್ಲಿ ಒನ್ ಶುಡ್ ನೋ ಹೂ ಹಿ ಈಸ್, ಸೆಲ್ಫ್ ಎನ್ಕ್ವೈರಿ. ಸೊ ಇಲ್ಲಿ ಸೆಲ್ಫ್ ಎನ್ಕ್ವೈರಿ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದೇ ಒಂದು ಸಾಧನೆ, ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕಾಗತ್ತೆ. ಅಂಡ್ ಹಿ ಹ್ಯಾಸ್ ಟು ಟ್ರಾನ್ಸೆಂಡ್. ಇಲ್ಲಿ ಈ ಓಂ ಅನ್ನುವಂತಹದ್ದು ವೈಲ್ ಇಂಡಿಕೇಟಿಂಗ್ ದಿ ಕಂಡೀಷನಲ್ ಫಾರ್ಮ್, it will also indicate you that you are unconditional also, and this will be experienced through silence. ಓಂ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಅದು ಇಂತಹ ಅನೇಕಗಳನ್ನು ಅದು ಕಲಿಸುತ್ತೆ. ಇನ್ಫ್ಯಾಕ್ಟ್ ಈ ಸೈಲೆನ್ಸ್ ಅನ್ನುವಂತಹದ್ದು ಇಟ್ ಪರ್ವೇಡ್ಸ್ ದಿ ಎಂಟೈರ್ ಯೂನಿವರ್ಸ್. ಈ ಒಂದು ಓಂನ ಸಾಕ್ಷಾತ್ಕಾರ ಅಂತ ಹೇಳಿದಾಗ ಇಟ್ ಈಸ್ ದಿ ಫೋರ್ತ್ ಸ್ಟೇಟ್ ಅಂತ ಹೇಳ್ತಾರೆ. ಫೋರ್ತ್ ಸ್ಟೇಟ್ ಆಫ್ ಎಕ್ಸ್ಪೀರಿಯನ್ಸ್, ಅಂಡ್ ದಿಸ್ ಈಸ್ ಕಾಲ್ಡ್ ತುರಿಯಂ, ತುರಿಯ ಅವಸ್ಥೆ. ವಾಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ತುರಿಯ ಅವಸ್ಥೆ? ತುರಿಯ ಅವಸ್ಥೆ ಅಂತ ಹೇಳಿದಾಗ ಈ ಒಂದು ಅವಸ್ಥೆ ಉಳಿದ ಮೂರೂ ಅವಸ್ಥೆಗಳಿಗೂ ಕೂಡ ಸಾಕ್ಷಿಯಾಗಿರುತ್ತೆ. ಸೊ ಇಟ್ ವಿಲ್ ನೆಗೆಟ್ ಆಲ್ ಅವರ್ ಕಂಡೀಷನಿಂಗ್ಸ್. ಸೊ ಒಂದು ಸಾರಿ ಆ ಒಂದು ತುರಿಯ ಅವಸ್ಥೆಗೆ ಹೋಗಿ ನಿಂತರೆ ನಮ್ಮ ನೈಜ ಸ್ವರೂಪದ ಪರಿಚಯ ಆಗುತ್ತೆ. ಯಾವಾಗ ನೈಜ ಸ್ವರೂಪದ ಪರಿಚಯ ಆಗ್ತಾ ಬರುತ್ತೆ, ನಾವು ಯಾವುದೆಲ್ಲವನ್ನ ಹೊದಿಕೆಗಳು ಅಂತ ಹೇಳಿ ನಮ್ಮ ಮೇಲೆ ಹೇರ್ಕೊಂಡಿರ್ತೀವಿ ಎಲ್ಲವನ್ನ ಒಂದೊಂದಾಗಿ ರಿಮೂವ್ ಮಾಡ್ತಾ ಬರ್ತೀವಿ. ಆ ಎಲ್ಲ ಹೊದಿಕೆಗಳನ್ನು ಕಿತ್ತಿ ಎಸಿತೀವಿ. ಸೊ ದಟ್ ಈಸ್ ದಿ ಎಕ್ಸ್ಪೀರಿಯನ್ಸ್ ದಟ್ ಗಿವ್ಸ್ ಇನ್ ದಿಸ್ ತುರಿಯ ಅವಸ್ಥೆ. ಸೊ ಇಲ್ಲಿ ಇದು ಹೇಗೆ ಅಂತಂದರೆ, ವಾಟ್ ಎವರ್ ಯು ಥಿಂಕ್, ಈ ಓಂನ ಸಾಕ್ಷಾತ್ಕಾರ ಹೇಗೆ ಅಂತಂದರೆ, ವಾಟ್ ಎವರ್ ಯು ಥಿಂಕ್ it will be captured within a uma, or it will be captured by the om. And this silence, om anta ಹೇಳಿದಾಗ it is, there is a silence. ಓಂ ಅನ್ನೋಂತಹದ್ದು ಒಂದು ಶಬ್ದ, ಆದರೂ ಕೂಡ ಅದನ್ನ ನಿಶಬ್ದ, ಸೈಲೆನ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಸೈಲೆನ್ಸ್ ವಿಚ್ ಈಸ್ ದಿ ಸಬ್ಸ್ಟ್ರಾಟಮ್ ಆಫ್ ದಿ ಸೌಂಡ್. ಈ ಶಬ್ದಕ್ಕೆ ಆಧಾರ ಯಾವುದು ಅಂತಂದರೆ ನಿಶಬ್ದ. ಬಿಕಾಸ್ ದೇರ್ ಈಸ್ ನಿಶಬ್ದ, ದ ಸೌಂಡ್ ಎಕ್ಸಿಸ್ಟ್ಸ್. ಸೊ ದಟ್ ಸೈಲೆನ್ಸ್ ರೆಪ್ರೆಸೆಂಟ್ಸ್ ದಿ ಕಾನ್ಷಿಯಸ್ನೆಸ್. ಅಂತಂದರೆ ಸೌಂಡ್ ಎಕ್ಸಿಸ್ಟ್ಸ್ ಆನ್ ಕಾನ್ಷಿಯಸ್ನೆಸ್, ಅಂಡ್ ದಿಸ್ ಕಾನ್ಷಿಯಸ್ನೆಸ್ ಈಸ್ ದಿ ಸೈಲೆನ್ಸ್, ದಟ್ ಈಸ್ ದಿ ಓಂ.
ಸೊ ಸೌಂಡ್, ಅದಕ್ಕೆ ಈ ಓಂ ಅನ್ನುವಂತಹದ್ದು ನಿಶಬ್ದ ಆರ್ ದಿ ಸೈಲೆನ್ಸ್ ಆರ್ ದಿ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಸಬ್ಸ್ಟ್ರಾಟಮ್ ಅಂತ ಹೇಳಿದಾಗ ಸೌಂಡ್ ಎಕ್ಸಿಸ್ಟ್ಸ್ ಅಂತ ಹೇಳಿದಾಗ ಅದಕ್ಕೆ ಆಧಾರ ಅನ್ನುವಂತಹದ್ದು ಈ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಈ ಸೈಲೆನ್ಸ್ ಅನ್ನುವಂತಹದ್ದು ಅಲ್ಲಿ ಇರುತ್ತಾ ಅಥವಾ ಅದು ಇರೋದಿಲ್ವಾ? ಇನ್ ಫ್ಯಾಕ್ಟ್ ದಿ ಕ್ವಶನ್ ಇಟ್ ಸೆಲ್ಫ್ ಈಸ್ ವೆರಿ ರಾಂಗ್. ಯಾಕೆ ಅಂತಂದ್ರೆ ದಿ ಸೈಲೆನ್ಸ್ ಅನ್ನುವಂತಹದ್ದು ಇಟ್ ಈಸ್ ವೆರಿ ಮಚ್ ದೇರ್. The silence is very much there. On the substratum of this silence, the sound exists. Here, we can hear the sound. It is only because there is a silence. ಉದಾಹರಣೆಗೆ, if there is already sound, then we cannot hear the another sound because it is already ಅಲ್ಲಿ ಈಗಾಗಲೇ ಅಲ್ಲಿ ಶಬ್ದ ಇದೆ, ಈಗಾಗಲೇ ಅಲ್ಲಿ ಆ ಒಂದು ಶಬ್ದ ಅಂತಂದರೆ ಅದನ್ನು ನಿಶಬ್ದವಲ್ಲದೆ ಇರುವಂತಹದ್ದು ಈ ರೀತಿ ತಿಳ್ಕೊಂಡಾಗ ಯಾವುದು ನಿಶಬ್ದವಲ್ಲವೋ ಅದು ಶಬ್ದ, ಆ ಶಬ್ದ ನಿರಂತರವಾಗಿ ಅದು ಇದೆ ಅಂತ ಹೇಳಿದ್ರೆ ಮತ್ತೊಂದು ಶಬ್ದ ಅನ್ನುವಂತಹದ್ದು ನಮ್ಮ ಕಿವಿಗೆ ಬೀಳೋದಕ್ಕೆ ಸಾಧ್ಯವಾ? ವಿ ಹ್ಯಾವ್ ಟು ಥಿಂಕ್. ವಿ ಕ್ಯಾನ್ ಹಿಯರ್ ದಿ ಸೌಂಡ್ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ದೆರ್ ಈಸ್ ಸೈಲೆನ್ಸ್. ಈಗ ನಾವು ಶಾಲೆಯಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾಗ ಟೀಚರ್ ಏನು ಹೇಳೋರು, ನಾನು ಪಾಠ ಮಾಡ್ತೀನಿ ಸೈಲೆಂಟಾಗಿರಬೇಕು. ಯಾಕೆ ಹಾಗೆ ಹೇಳ್ತಾರೆ ಅಂತಂದರೆ ಟೀಚರ್ ಪಾಠ ಮಾಡುವಂತಹದ್ದು ನಮ್ಮ ಕಿವಿಗೆ ಬೀಳಬೇಕು. ಟೀಚರ್ ಪಾಠ ಮಾಡೋದು ಅಂತಂದ್ರೇನು? ಇಟ್ಸ್ ಎ ಸೌಂಡ್. ಆ ಸೌಂಡ್ ನಮ್ಮ ಕಿವಿಗಳಿಗೆ ಬೀಳಬೇಕು. ಆ ಸೌಂಡ್ ನಮ್ಮ ಕಿವಿಗೆ ಬೀಳಬೇಕು ಅಂತಂದರೆ ಅಲ್ಲಿ ಸೈಲೆನ್ಸ್ ಅನ್ನುವಂತಹದ್ದು ಇರಬೇಕು. ಸೊ ಇಲ್ಲಿ ಟೀಚರು ಪಾಠ ಮಾಡ್ತಾರೆ, ಹುಡುಗರುಗಳು ಮಾತಾಡಿಕೊಂಡು ಗಲಾಟೆ ಮಾಡಿಕೊಂಡಿದ್ರೆ ಅವ್ರು ಪಾಠ ಮಾಡಿರೋಂತಹದ್ದು ಆ ಶಬ್ದಗಳು ನಮ್ಮ ಕಿವಿಗೆ ಬೀಳೋದೇ ಇಲ್ಲ. ದಟ್ ಮೀನ್ಸ್ when a sound is heard, it is because there was silence. ಇದರ ಪ್ರಕಾರ ಸೈಲೆನ್ಸ್ ಈಸ್ ದಿ ಸಬ್ಸ್ಟ್ರಾಟಮ್ ಆಫ್ ದಿ ಸೌಂಡ್. ಅದರಿಂದ ಈ ನಿಶಬ್ದ ಅನ್ನುವಂತಹದ್ದಿದೆ, ನಿಶಬ್ದದ ಆಧಾರದ ಮೇಲೆ ಈ ಶಬ್ದ ಅನ್ನುವಂತಹದ್ದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಹೀಗೆ ನಿಶಬ್ದ ಅನ್ನುವಂತಹದ್ದು ಸೌಂಡ್ನ ಒಳಗೆ ಹೊರಗೆ ಎಲ್ಲ ಕಡೆ ಆವರಿಸ್ಕೊಂಡಿದೆ. ಆ ರೀತಿಯಲ್ಲಿ ದಿಸ್ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಇಟ್ ಪರ್ವೇಡ್ಸ್ ದಿ ಎಂಟೈರ್ ಯೂನಿವರ್ಸ್. ಮತ್ತು ಮುಖ್ಯವಾಗಿ ಈ ಶ್ಲೋಕದಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಏನು ಅಂತಂದ್ರೆ ದಟ್ ಕಾನ್ಷಿಯಸ್ನೆಸ್ ವಿಚ್ ಪರ್ವೇಡ್ಸ್ ದಿ ಯೂನಿವರ್ಸ್, ದಟ್ ಈಸ್ ದಿ ಸಬ್ಸ್ಟ್ರಾಟಮ್ for the creation of this world. ಅಂದ್ರೆ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ವರ್ಲ್ಡ್ ಅಂತ ನಾವು ಹೇಳಿದಾಗ ಫಾರ್ ದಟ್ ದಿ ಸಬ್ಸ್ಟ್ರಾಟಮ್ ಯಾವುದು ಅಂತಂದ್ರೆ ಇಟ್ ಈಸ್ ದಿ ಕಾನ್ಷಿಯಸ್ನೆಸ್. ಅದೇ ಕಾನ್ಷಿಯಸ್ನೆಸ್ನ ನಮ್ಮ ವೇದಾಂತದಲ್ಲಿ ಆತ್ಮ ಅಂತ ಹೇಳ್ತೀವಿ, ಪರಮಾತ್ಮ ಅಂತ ಹೇಳ್ತೀವಿ, ಬ್ರಹ್ಮ ಅಂತ ಹೇಳ್ತೀವಿ, ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಬ್ರಹ್ಮ ಇಸ್ ದಿ ಕಾಸ್ ಅಂಡ್ ದಿ ಸೃಷ್ಟಿ ಇಸ್ ದಿ ಎಫೆಕ್ಟ್. ಇಟ್ ಈಸ್ ದ ಸೇಮ್ ಥಿಂಗ್. ಆ ಬ್ರಹ್ಮ ಯಾರು ಅಂತಂದ್ರೆ ಇಟ್ ಈಸ್ ದಿ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ ಯಾವುದು ಅಂತಂದ್ರೆ ಇಟ್ ಈಸ್ ದಿ ಸೈಲೆನ್ಸ್. ಆ ಸೈಲೆನ್ಸ್ ಯಾವುದು ಅಂತಂದ್ರೆ ಇಟ್ ಈಸ್ ದಿ ಓಂ. So this consciousness is the adhara for this jagat, and it is the same consciousness which illuminates the thoughts. So consciousness plus creation is equal to God. Consciousness
plus creation is equal to God. So this is with conditioning. It is called ಸಾಕಾರ, ಸಗುಣ ಸಾಕಾರ ಅಂತ ನಾವು ಹೇಳ್ತೀವಲ್ಲ ಅದು. ಕಾನ್ಷಿಯಸ್ನೆಸ್ ಪ್ಲಸ್ ಇಂಡಿವಿಜುವಲ್ ಸೆಲ್ಫ್ ಈಸ್ ಈಕ್ವಲ್ ಟು ಜೀವ. ಸೊ ಕಾನ್ಷಿಯಸ್ನೆಸ್ ಪ್ಲಸ್ ಇಂಡಿವಿಜುವಲ್ ಸೆಲ್ಫ್ ಈಸ್ ಈಕ್ವಲ್ ಟು ಜೀವ. ಹೀಗೆ ಹೇಳಿದಾಗ ಈ ಜೀವ ತನ್ನ ಅಸ್ತಿತ್ವ ಎಲ್ಲಿದೆ ಅಂತಂದರೆ ಆನ್ ದಿ ಸಬ್ಸ್ಟ್ರಾಟಮ್ ಆಫ್ ದಿ ಕಾನ್ಷಿಯಸ್ನೆಸ್. ಸೊ ಹೀಗೆ ಇಲ್ಲಿ ವೇದಾಂತ ವಾಂಟ್ಸ್ ಟು ಪಾಯಿಂಟ್ ಔಟ್ ದಟ್ ದ ಐಡೆಂಟಿಟಿ ಬಿಟ್ವೀನ್ ದಿ ಜೀವ ಅಂಡ್ ಈಶ್ವರ So if we discuss only Shiva, it is called the Bhakti Darshana. Now, if we discuss only with the Jiva, it becomes Yoga Darshana. And if you can establish the identity between the Jiva and Ishvara, it is called the Vedanta. ಜೀವ ಆ್ಯಂಡ್ ಈಶ್ವರ ಅದರ ಬಗ್ಗೆ ಒಂದು ಐಡೆಂಟಿಟಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ವೇದಾಂತ. ಸೊ ವೇದಾಂತದ ಮಹಾವಾಕ್ಯಗಳು ಕೊಡ್ತಾ ಇರುವಂತಹ ಸಂದೇಶ ಏನು ಅಂತಂದರೆ ದಿಸ್ ಬ್ರಹ್ಮ ಜೀವ ಐಕ್ಯ ಭಾವ, ದಟ್ ಈಸ್ ದಿ ಎಸೆನ್ಸ್ ಆಫ್ ಆಲ್ ಮಹಾವಾಕ್ಯಾಸ್. ಸೊ ಇಲ್ಲಿ ಕೆಲವು ನಿಯಮಗಳನ್ನು ನಾವು ನೋಡಿರ್ತೀವಿ, ಅದನ್ನು ಒಪ್ಕೊಂಡಿರ್ತೀವಿ. ಬಿಕಾಸ್ ನಾವು ಯಾವುದೇ ಒಂದು ಮತವನ್ನು ಅನುಸರಿಸಿ ಹೋಗಬಹುದು. ಅದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಹೀಗೆ ಯಾವುದೇ ಒಂದು ಮತವನ್ನು ಅನುಸರಿಸಿ ಅಲ್ಲಿ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೂ ಕೂಡ ಅದು ದ್ವೈತವಾಗಲಿ, ಅದ್ವೈತವಾಗಲಿ, ವಿಶಿಷ್ಟಾದ್ವೈತವಾಗಲಿ, ಈ ಎಲ್ಲವುಗಳು ಕೂಡ ಹೇಳೋದೇನು ಅಂತಂದರೆ ಭಗವಂತನ ವಿಚಾರವನ್ನು ಮಾತ್ರ ಹೇಳತ್ವೆ. ಬಟ್ ಫೈನಲಿ ಕಲ್ಮಿನೇಷನ್ ಪಾಯಿಂಟ್ ಅಂತಂದರೆ ಬೇರೆ ಬೇರೆ ಮತಗಳು ಹೇಳುವಂತಹ ವಿಚಾರ ಭಗವಂತನನ್ನು ಕುರಿತೇ ಆಗಿದ್ದರೂ ಕೂಡ ದ ಕಲ್ಮಿನೇಷನ್ ಪಾಯಿಂಟ್ ಅಂತಂದರೆ ದಟ್ ಈಸ್ ದಿ ವೇದಾಂತ ಆ್ಯಂಡ್ ದಿ ಉಪನಿಷತ್. ಅವುಗಳು ಹೇಳುವಂತೆ ಅವುಗಳೆಲ್ಲವೂ ಕೂಡ ಕೇವಲ ಮಹಾವಾಕ್ಯವೇ ಆಗಿರುತ್ತೆ. ನಾವೇ ಇವುಗಳನ್ನು ಮತ್ತೆ ಮತ್ತೆ ಅವಲೋಕನ ಮಾಡಿಕೊಂಡು ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬಹುದು. ಸೊ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ, ಆತ್ಮಾವಲೋಕನ. ಸೊ ಸತ್ಯವನ್ನು ತಿಳಿಬೇಕು ಅಂತಂದರೆ ಇಟ್ ಈಸ್ ದಿ ಓನ್ಲಿ ವೇ. ಸೊ ದೆರ್ ಈಸ್ ನೋ ಶಾರ್ಟ್ ಕಟ್. ವಿ ಹ್ಯಾವ್ ಟು ಮೇಕ್ ಸೆಲ್ಫ್ ಎನ್ಕ್ವೈರಿ. ಸೊ ವಿ ಹ್ಯಾವ್ ಟು ಕ್ವಶ್ಚನ್ ಅವರ್ ಸೆಲ್ಫ್ಸ್. ಸೊ ವೇದಾಂತದಲ್ಲಿ ನಾನು ಯಾರು ಅನ್ನುವಂತಹ ಒಂದು ವಿಚಾರ, ಒಂದು ಪ್ರಶ್ನೆ, ಇದು ವೇದಾಂತದಲ್ಲಿ ಬಹಳ ದೊಡ್ಡ ಪ್ರಶ್ನೆ. ನಾನು ನಿಜವಾಗ್ಲೂ ನಾನೊಬ್ಬ ಇಂಡಿವಿಜುವಲ್ ವ್ಯಕ್ತಿನ, ನಾನೊಬ್ಬ ಜೀವನ, ಅಥವಾ ನಾನು ಪರಮಾತ್ಮನ? ನಾನು ಯಾರು? ಸೊ ವಾಟ್ ಈಸ್ ದಿಸ್ ಪ್ರಪಂಚ? ಜಗತ್ತು ಅಂತಂದ್ರೇನು? ಅಂಡ್ ಹೂ ಈಸ್ ಈಶ್ವರ? ಮತ್ತು ಜಗತ್ತು, ಈಶ್ವರ, ಇವುಗಳ ಮಧ್ಯದಲ್ಲಿ ನಾನು ಯಾರು? ನನ್ನ ಮತ್ತು ಪ್ರಪಂಚಕ್ಕೆ ಇರುವಂತಹ ಸಂಬಂಧ ಏನು? ನನಗೂ ಹಾಗೂ ಈಶ್ವರನಿಗೆ ಇರುವಂತಹ ಸಂಬಂಧ ಏನು? ಜಗತ್ತು, ಈಶ್ವರ ಮತ್ತು ನಾನು ಅಂತಂದಾಗ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಸೊ ಇಂತಹ ವಿಚಾರಗಳನ್ನು ತಿಳ್ಕೊಳ್ಳುವಂತಹದ್ದು ಈಸ್ ದಿ ಹೈಯೆಸ್ಟ್ ಟ್ರೂತ್ ದಟ್ ವಿ ಕ್ಯಾನ್ ಸಿ ಇಟ್ ಇನ್ ದಿ ವೇದಾಂತ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.